ಇಂದಿಗೂ ಡಾಕ್ಟರ್ ದ.ರಾ ಬೇಂದ್ರೆರವರ ಕವಿತೆಗಳು ಪ್ರಚಲಿತದಲ್ಲಿದ್ದು, ಅವರ ಕವನಗಳು ದೇಶ ಸಂಸ್ಕೃತಿಯನ್ನು ಬಿಂಬಿಸುವ ಕವನಗಳಾಗಿವೆ. ಅಲ್ಲದೆ ಇಂತಹ ನವೋದಯ ಕವಿ ನಮ್ಮ ಧಾರವಾಡ ನೆಲೆಗಳ ಒಂದು ಕಳಸವಿದ್ದಂತೆ. ಅವರು ರಚಿಸಿದ ಕವನಗಳು ಇಂದಿಗೂ ಜನಮನದಲ್ಲಿ ಹಾಸುಹೊಕ್ಕಾಗಿವೆ. ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕಕ್ಕೆ ಸರ್ವಕಾಲಿಕ ಬೆಳಕಾಗಿ ಬೆಳಗಿದವರು ಬೇಂದ್ರೆರವರು. ಅವರನ್ನ ಸಾಮಾನ್ಯವಾಗಿ ಆಧುನಿಕ ಕನ್ನಡ ಕಾವ್ಯದ ಪಿತಾಮಹ ಎಂದೇ ಕರೆಯುತ್ತಾರೆ. ಬಹುಶಃ ಅವರ ಕಾವ್ಯಗಳ ಸಂಗ್ರಹದಲ್ಲಿ ದೇಶಭಕ್ತಿಯಿಂದ ವಿಮರ್ಶಾತ್ಮಕ ಮನೋಭಾವ, ಭಾರತೀಯ ಸಂಸ್ಕೃತಿ, ಸಾಂಪ್ರದಾಯಿಕ ಶಕ್ತಿಯ ಪ್ರಗತಿಕವಾಗಿರುವ ಬೇಂದ್ರೆರವರ ಕವನಗಳಲ್ಲಿ ಕಾಣಬಹುದು. ಅವರು ರಚಿಸಿದ ಕವನಗಳು ಸಂಗೀತಕ್ಕೆ ಹೊದಿಸಬಹುದಾಗಿದ್ದು, ಇಂದಿಗೂ ಮನದ ಆಳದಲ್ಲಿ ಅಚ್ಚಳಿಯದೆ ಉಳಿದುಕೊಳ್ಳುತ್ತದೆ ಎಂದು ಹಿರಿಯ ಜಾನಪದ ಕಲಾವಿದೆ ವಿಶ್ವೇಶ್ವರಿ ಬಸವಲಿಂಗಯ್ಯ ಹಿರೇಮಠರವರು ಹೇಳಿದರು. ಅವರು ಪ್ರಜ್ವಲ ಹವ್ಯಾಸಿ ಕನ್ನಡ ಹಾಗೂ ಕೊಂಕಣಿ ಕಲಾ ಸಂಘ ಧಾರವಾಡ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಧಾರವಾಡ ಕರ್ನಾಟಕ ವಿದ್ಯಾವರ್ತಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಹಿರಿಯ ಸಂಗೀತ ಶಿಕ್ಷಕಿ ಡಾಕ್ಟರ್ ಶಕ್ತಿ ಪಾಟೀಲ್ ರವರಿಂದ ಕನ್ನಡದ ನವೋದಯ ಶ್ರೇಷ್ಠ ಕವಿ ಡಾಕ್ಟರ್ ದ.ರಾ ಬೇಂದ್ರೆರವರ ಗೀತೆಗಳ ಸಿಂಚನ ಕಾರ್ಯಕ್ರಮದ ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರಂಗಭೂಮಿ ಹಿರಿಯ ಕಲಾವಿದ ರವಿ ಕುಲಕರ್ಣಿರವರು ಮಾತನಾಡಿ, ದ.ರಾ ಬೇಂದ್ರೆರವರು ನವೋದಯ ಕಾಲದ ಅತ್ಯಂತ ಗಮನಾರ್ಹ ಕವಿಗಳಲ್ಲಿ ಒಬ್ಬರು. ಬೇಂದ್ರೆರವರು ಸರಳ ಮತ್ತು ಆಡು ಭಾಷೆಗಳಲ್ಲಿ ಮಾತನಾಡು ರೂಪವನ್ನ ಬಳಸುತ್ತಿದ್ದು, ಸಮಗ್ರ ವ್ಯಕ್ತಿತ್ವ ಮೌಲ್ಯದಲ್ಲಿ ನಂಬಿಕೆ ಇಟ್ಟವರು. ಶಾಸ್ತ್ರೀಯ ಶೈಲಿಯನ್ನ ಮತ್ತು ಗ್ರಾಮೀಣ ಮತ್ತು ಜಾನಪದ ಸಾಹಿತ್ಯಕ್ಕೆ ಸಾಂಪ್ರದಾಯಿಕ ಆಡು ಮಾತಿನ ಭಾಷಾ ವೈಶಿಷ್ಟ್ಯಗಳನ್ನು ಅವರು ರಚಿಸಿದ ಕವನಗಳಲ್ಲಿ ನಾವು ಕಾಣುತ್ತೇವೆ. ಈ ನಿಟ್ಟಿನಲ್ಲಿ ಪ್ರಜ್ವಲ ಹವ್ಯಾಸಿ ಕನ್ನಡ ಹಾಗೂ ಕೊಂಕಣಿ ಕಲಾ ಸಂಘ ಎರಡು ಕಾರ್ಯವನ್ನ ಮಾಡುತ್ತಿದ್ದು, ಕಲಾ ಸಂಘಟನೆಗಳು ಸಕ್ರಿಯವಾಗಿ ಕಾರ್ಯವನ್ನ ಮಾಡುತ್ತಿದೆ. ಸಂಘಟನೆಯ ಪದಾಧಿಕಾರಿಗಳು ಎಲ್ಲರೂ ಕೂಡಿ ಒಂದಾಗಿ ಕೆಲಸವನ್ನ ಮಾಡಿದರೆ ಮಾತ್ರ ಉತ್ತಮ ಸಂಘಟನೆಗಳು ಯಶಸ್ಸನ್ನ ಕಾಣಬಹುದಾಗಿದೆ. ಪ್ರೇಕ್ಷಕರಿಗೆ ಉತ್ತಮ ಕಾರ್ಯಕ್ರಮಗಳ ಜೊತೆಗೆ ಉತ್ತಮ ಯುವ ಕಲಾವಿದರನ್ನ ಬೆಳೆಸುವ ಸಂಘ ಇದಾಗಿದೆ ಮತ್ತು ಇಂತಹ ಯುವ ಕಲಾವಿದರನ್ನ ಗುರುತಿಸುವುದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಸಂಗೀತ ಹಾಗೂ ನಾಟಕಗಳು ಉತ್ತಮ ಸಂದೇಶಗಳನ್ನು ನೀಡುವಂತಹ ಕಲೆಯಾಗಿದ್ದು, ಸಮಾಜದಲ್ಲಿ ಇವುಗಳಿಂದ ಸಾಕಷ್ಟು ಕಲಿಯುವಂತಾಗಿದೆ ಎಂದು ಹೇಳಿದರು. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದ ಮಾರ್ತಾಂಡಪ್ಪ ಕಚ್ಚಿರವರು ಮಾತನಾಡಿ, ಕಲೆಯನ್ನ ಗುರುತಿಸುವುದು ಮಾತ್ರ ಸಂಘ ಸಂಸ್ಥೆಗಳಲ್ಲಿ ಮಾತ್ರ ಸಾಧ್ಯ. ಒಂದು ಸಂಘ ತಾವು ಹಾಕಿಕೊಂಡ ಚಟುವಟಿಕೆಗಳನ್ನ ಕಾರ್ಯರೂಪಕ್ಕೆ ತಂದಾಗ ಮಾತ್ರ ಉತ್ತಮ ಕಾರ್ಯಕ್ರಮಗಳು ಮೂಡಿಬರಲು ಸಾಧ್ಯವಾಗಿದ್ದು, ಕನ್ನಡ ಹಾಗೂ ಕೊಂಕಣಿ ಎರಡೂ ಸಂಘಗಳ ಹೆಸರಿನಲ್ಲಿ ಒಂದೇ ಸಂಘವನ್ನ ಹುಟ್ಟುಹಾಕಿದ ನಮ್ಮ ಹಿರಿಯ ಪ್ರಸಾದನ ಕಲಾವಿದರಾದ ಗಜಾನನ್ ಮಹಾಲೆಯವರನ್ನ ಆತ್ಮೀಯವಾಗಿ ಅವರು ನೆನಪುಗಳನ್ನ ಮೆಲುಕು ಹಾಕಿದರು. ಈ ಸಂದರ್ಭದಲ್ಲಿ ಹಿರಿಯ ಸಂಗೀತ ಶಿಕ್ಷಕಿ ಶಕ್ತಿ ಪಾಟೀಲ್ ರವರಿಗೆ, ಸಾಧನಾ ತಪಸ್ವಿ ಹಿರಿಯ ಜಾನಪದ ಕಲಾವಿದ ಡಾಕ್ಟರ್ ಪ್ರಕಾಶ್ ಮಲ್ಗವಾಡ್ ರವರಿಗೆ ಜಾನಪದ ಪವರ್ ಸ್ಟಾರ್ ಹಾಗೂ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಗೋಪಾಲ್ ಉನ್ಕಲ್ ಅವರಿಗೆ ರಂಗ ಆರಾಧಕ ಎಂಬ ಬಿರುದಾಂಕಿತದೊಂದಿಗೆ ರಂಗಭೂಮಿ ದಿನಾಚರಣೆ ಅಂಗವಾಗಿ ರಂಗಗೌರವ ಸನ್ಮಾನವನ್ನ ಮಾಡಲಾಯಿತು. ಸಂಘದ ಉಪಾಧ್ಯಕ್ಷರಾದ ಅಪೂರ್ವ ಮಹಾಲೆ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಪ್ರಾಸ್ತಾವಿಕವಾಗಿ ಹಾಗೂ ಸ್ವಾಗತವನ್ನ ಸಂತೋಷ್ ಗಜಾನನ್ ಮಹಾಲೆ ಮಾಡಿದರು. ಅಚ್ಚುಕಟ್ಟಾಗಿ ಆಡು ಭಾಷೆಯಲ್ಲಿ ಕಾರ್ಯಕ್ರಮವನ್ನ ನಿರೂಪಣೆ ಸ್ನೇಹ ಪಟದಾರಿ ನೆರವೇರಿಸಿದರು. ವಂದಾರ್ಪಣೆಯನ್ನ ಸಂಪ್ರೀತಾ ಮಹಾಲೆ ಮಾಡಿದರು. ಸ್ನೇಹ ಮಹಾಲೆ, ಕೃತಿಕಾ, ತ್ರಿಷಾ ಹಾಗೂ ಸೋಹನ್ ಮಹಾಲೆ ಕಾರ್ಯಕ್ರಮ ಯಶಸ್ಸಿಗೆ ಸಹಕರಿಸಿದರು. ಎಂಎಂ ಚಿಕ್ಮಠ್, ಅನಿಲ್ ಮೇತ್ರಿ, ಎಂಜಿ ನೋಲ್ಕರ್ ಸೇರಿದಂತೆ ಹಲವರು ಸಂಗೀತಾಸಕ್ತರು ಉಪಸ್ಥಿತರಿದ್ದರು. ನಂತರ ಹಿರಿಯ ಸಂಗೀತ ಶಿಕ್ಷಕಿ ಡಾಕ್ಟರ್ ಶಕ್ತಿ ಪಾಟೀಲ್ ರವರು ಕನ್ನಡದ ನವೋದಯ ಶ್ರೇಷ್ಠ ಕವಿ ಡಾಕ್ಟರ್ ದ.ರಾ ಬೇಂದ್ರೆರವರ ಗೀತೆಗಳನ್ನ ಪ್ರಸ್ತುತಪಡಿಸಿದರು. ಕಳೆದ 2003ರಿಂದ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೆ. ಅದರಲ್ಲಿಯೂ ನಮ್ಮ ತಂದೆ ಗಜಾನನ ಮಹಾಲೆ ಅವರು ಹಾಕಿಕೊಟ್ಟ ಒಂದು ಈ ತಂಡವನ್ನು ಎರಡು ತಂಡ ಅಂದರೆ ಪ್ರಜ್ವಲ ಹವ್ಯಾಸಿ ಕನ್ನಡ ಹಾಗೂ ಕೊಂಕಣಿ, ನಮ್ಮ ಮಾತೃ ಕನ್ನಡ, ಅದು ನಮ್ಮ ಆಡು ಭಾಷೆ, ಮನೆಯಲ್ಲಿ ಆಡು ಭಾಷೆ ಕೊಂಕಣಿ, ಹೀಗಾಗಿ ಎರಡು ಭಾಷೆಯನ್ನು ಇಟ್ಕೊಂಡು ನಾವು ಒಂದು ತಂಡವನ್ನು ನಮ್ಮ ಗಜಾನನ ಮಹಾಲೆ ಅವರು ನಮ್ಮನ್ನು ಕಟ್ಟಿಕೊಟ್ಟರು. ಈ ದಿಶೆಯಲ್ಲಿ ಸಾಗ್ತಾ ಹಲವಾರು ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ಮಾಡಿಕೊಂಡು ಬಂದಿದ್ದೇವೆ. ನಾಟಕವಿರಲಿ, ಯುವ ಕಲಾವಿದರಿಗೆ ವೇದಿಕೆಯನ್ನು ಕಲ್ಪಿಸುವುದರಲ್ಲಿ, ಆಮೇಲೆ ಮಹಿಳೆಯರಿಗೆ ಒಂದು ಅವಕಾಶವನ್ನು ನೀಡುವುದರಲ್ಲಿ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಪ್ರಜ್ವಲ ಹವ್ಯಾಸಿ ಕಲಾ ಸಂಘದಿಂದ ನೀಡುತ್ತಾ ಇಲ್ಲಿವರೆಗೆ ಸಾಗ್ತಾ ಬಂದಿದ್ದೀವಿ. ಅದರಂತೆ ಈ ಬಾರಿ ನಮ್ಮ ಕನ್ನಡದ ಶ್ರೇಷ್ಠ ನವೋದಯ ಕವಿ ಡಾಕ್ಟರ್ ದ.ರಾ ಬೇಂದ್ರೆಯವರ ರಂಗಗೀತೆಗಳು ರವರ ಗೀತೆಗಳ ಸಿಂಚನವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡುದು ಭಾಳ ಸೂಕ್ತ ಅನಿಸ್ತದೆ. ಯಾಕಂದರೆ
ನಮ್ಮ ದ ರಾ ಬೇಂದ್ರೆಯವರು ನಾಡಿನ ಶ್ರೇಷ್ಠ ಕವಿಗಳಲ್ಲೊಬ್ಬರು. ಅವರ ಹಾಡುಗಳನ್ನು ನಾವು ಶಕ್ತಿ ಪಾಟೀಲ್ ಮೇಡಮ್ ಅವರಿಂದ ಕಂಠಗಳಿಂದ ನಾವು ಕೇಳಬೇಕಂತ ಭಾಳ ಆಸೆ ಇತ್ತು ನಮ್ಮ ಮೊದಲಿಂದ. ಆದ್ದರಿಂದ ಈ ಒಂದು ಅವಕಾಶವನ್ನು ಬಳಸ್ಕೊಂಡು ಅವರನ್ನು ಕರೆದಾಗ ಆತ್ಮೀಯತೆಯಿಂದ ಒಪ್ಪಿಕೊಂಡ್ರು. ಈ ಕಾರ್ಯಕ್ರಮವನ್ನು ಶೋಭೆಯನ್ನು ಹೆಚ್ಚಿಸ್ತಾರೆ. ಗಜಾನನ್ ಮಹಾಲೆಯವ್ರನ್ನ ನೆನೆಸ್ತೀನಿ. ನಮ್ಮ ಮನೆಗೆ ಬಂದಿದ್ದರು. ಅವಾಗೇನಂದ್ರೆ ಬಸ್ಲಿಗೆ ಅವ್ರಿಗೆ, ಸರ್ ಇದು 2 ಕೋಟಿ ಒಂದು ಸಂಘವನ್ನು ಮಾಡಬೇಕು, ಬರೀ ಕನ್ನಡ ಬೇಡ, ಕೊಂಕಣಿ ನಾವು ಮನೆ ಮಾತದ ಕೊಂಕಣಿ ಕಲಾ ಸಂಘ ಅಂತ ಇಟ್ಕೊಂಡು ಒಂದು ಇದು ಮಾಡ್ಬೇಕಂತ ಮಾಡೀವಿ ಅಂತ. ಅವಾಗ ಇವ್ರು ಹೇಳಿದ್ರು, ಹೌದು ಅದನ್ನು ಬಿಡೋಕ್ಕೆ ಬರೋಂಗಿಲ್ಲ, ನೀವು ಹವ್ಯಾಸಿ ಕನ್ನಡದ ಜೊತೆಗೆ ಕೊಂಕಣಿನೂ ಇಟ್ಕೊಂಡ ಆ ಒಂದು ಸಂಘಟನೆಯನ್ನು ನೀವು ಮಾಡಕತ್ತೀರಿ ಅಂದರೆ ಚಲೋ ಅದ ಮಾಡಿರಿ ಸರ್ ಅಂತ. ಈಗ ಬಹುಶಃ 13ನೇ ವರ್ಷ ಅಂತ ಕಾಣ್ತದೆ. ನನಗೆ ಭಾಳ ಖುಷಿ ಅನ್ನಿಸ್ತು ಮನೆ ಸಂತೋಷ್ ಫೋನ್ ಮಾಡಿದಾಗ. ಜೊತೆಗೆ ಇನ್ನೊಂದು ಖುಷಿ ಅಂದರೆ ಬೇಂದ್ರೆಯವರು ಭಾಳ ಚಂದದ ವಿಷಯವನ್ನು ಅವರು ಇಟ್ಕೊಂಡಾರ. ಯಾಕಂದರೆ ನವೋದಯ ಕವಿಯ ಹಾಡುಗಳನ್ನು ಇವತ್ತು ನಾಡಿನ ಹೆಸರಾಂತ ಸಂಗೀತಗಾತಿ, ಸಂಗೀತ ಶಿಕ್ಷಕಿ ಡಾಕ್ಟರ್ ಶಕ್ತಿ ಪಾಟೀಲ್ ಅವರು ಹಾಡೋರಿದ್ದಾರೆ. ಮಾತಿಗಿಂತ ಹಾಡು ಕೇಳೋ ಸಮಯ ಈಗ. ಆದರೆ ಯಾಕೋ ನನಗನ್ನಿಸ್ತು ಉದ್ಘಾಟನೆ ಕರೆದಿದ್ದಕ್ಕೆ ನವೋದಯ ಕವಿ ಅಂತ ನಾವೆಷ್ಟು ಬೇಂದ್ರೆ ಅವ್ರನ್ನ ಹೇಳ್ತೀವೋ, ಪೂರ್ವದೊಳಗೆ ಅವರು ಒಬ್ಬ ದೇಸಿ ಕವಿ, ಒಬ್ಬ ಜನಪದ ಕವಿ. ಅವರನ್ನು ಯಾವತ್ತಿಗೂ ನಮ್ಮ ಜನಪದ ಸಂಸ್ಕೃತಿ, ಜಾನಪದ ಮಾತುಗಳು, ಜಾನಪದ ಒಗಟುಗಳು, ಜಾನಪದ ಗಾದೆಗಳು, ಒಟ್ಟು ಜನಪದದ ಹಳ್ಳಿಯ ಎಲ್ಲ ಸೊಗಡನ್ನು ತನ್ನ ಮೈಗೂಡಿಸ್ಕೊಂಡು ದ.ರಾ. ಬೇಂದ್ರೆಯವರು ಮೊಟ್ಟ ಮೊದಲಿಗೆ ಅವರ ಕವನವನ್ನು ಆರಂಭ ಮಾಡಿದ್ದು ದೇಸಿತ್ವದಿಂದ ಅಂತ. ಒಂದೆರಡು ಮಾತುಗಳನ್ನು ನಿಜವಾಗಿಯೂ ಬೇಂದ್ರೆಯವ್ರ ಬಗ್ಗೆ ಏನು ಮಾತಾಡಬೇಕಂತ, ವರಕವಿ ಬೇಂದ್ರೆ ಅಂತ ಮಾತಾಡಬೇಕು, ಶ್ರಾವಣದ ಕವಿ ಬೇಂದ್ರೆ ಅಂತ ಮಾತಾಡಬೇಕು, ಮಾತಿನ ಮಾಂತ್ರಿಕ ಗಾರುಡಿಗ ಬೇಂದ್ರೆಗೆ ನೂರಾರು ಅಂಬಿಕಾ ತನೆಯ ದತ್ತನ ಮುಡಿಗೇರಿದ ಗರಿಗಳನ್ನು ಇಟ್ಕೊಂಡು ಮಾತಾಡಬೇಕು. ಇವುಗಳೆಲ್ಲ ನೋಡಿದಾಗ ನಿಜವಾಗಿಯೂ ನಾವೆಲ್ಲ ಎಂಥ ಭಾಗ್ಯವಂತರು ಅಂದ್ರೆ ಬೇಂದ್ರೆ ಅವ್ರನ್ನ ಕಂಡ್ವಿ, ಮಾತಾಡಿದ್ವಿ, ಅವರು ಅಡ್ಡಾಡಿದ ನೆಲದೊಳಗೆ ನಾವು ಅದೀವಿ, ಅವರ ಹಾಡುಗಳನ್ನ ಇವತ್ತು ಹಾಡ್ತೀವಿ. ಒಬ್ಬ ಅಭಿಜಾತ ವರಕವಿ ಬೇಂದ್ರೆಯವರು ನಮ್ಮ ಧಾರವಾಡದವರು, ಅದು ಅನ್ನೋದೇ ಒಂದು ದೊಡ್ಡ ಹೆಮ್ಮೆಯ ಸಂಗತಿ ನಮಗೆಲ್ಲ. ನಾವು ಭಾಗ್ಯವಂತರು ಅಂತ, ನಾವು ಪುಣ್ಯವಂತರು ಅಂತ ಬೇಂದ್ರೆ ನಾಡಿನಾಗ ನಾವು ಅದೀವಿ. ಎಲ್ಲೇ ನಾವು ಹೊರಗೆ ಹೋಗಲಿ ಕೇಳ್ತಾರೆ, ನೀವು ಎಲ್ಲಿಯವರು ಅಂದರೆ ಧಾರವಾಡ ಅಂದರೆ ಬೇಂದ್ರೆ. ಮೊಟ್ಟ ಮೊದಲಿಗೆ ಎಲ್ಲರ ಬಾಯಿಯೊಳಗೆ ಬರುವ ಮಾತು ಬೇಂದ್ರೆ. ಅದಕ್ಕೆ ಇರಬೇಕು ಬಹುಶಃ ನಮ್ಮ ಗುರ್ಲಿಂಗ್ ಕಾಪ್ಸೆಯವರು ಯಾವಾಗಲೂ ಮಾತಾಡುವಾಗ ಹೇಳ್ತಿದ್ರು, ಕನ್ನಡ ಭಾಷೆಯ ಅನಭಿಷಕ್ತ ಗುರು ಯಾರಾದರೂ ಇದ್ದರೆ ಅವ್ರು ಬೇಂದ್ರೆಯವರು ಅಂತ. ಅಂತಹ ಅದ್ಭುತವಾದಂಥ ದೇಸಿ ನುಡಿಯ ಪ್ರಯೋಗಶೀಲತೆಯ ಮೂಲಕ ಹೊಸ ಕನ್ನಡ ಕಾವ್ಯ ಭಾಷೆಯನ್ನು ಬಳಸಿದವರು ನಮ್ಮ ಬೇಂದ್ರೆಯವರು. ಅವರ ಕಾವ್ಯದ ಒಳ ಮತ್ತು ಹೊರಗಿನ ಆವರಣಗಳನ್ನ ನಾವು ನೋಡ್ಕೋತ ಬಂದ್ವಿ ಅಂದ್ರೆ ಅಲ್ಲೆಲ್ಲ ನಾವು ಕಂಡದ್ದು ಜನಪದದ ಸೆಲೆ, ಜನಪದದ ನೆಲೆ. ಪ್ರತಿಯೊಂದು ಹಾಡುಗಳನ್ನು, ಮಾತುಗಳನ್ನು, ಅವುಗಳನ್ನು ನಾವು ಆಲಿಸ್ತಾ ಹೋದಂಗೆ ನಮಗೆಲ್ಲ ಅವರ ಮೂಲ ಜನಪದದ ಸತ್ವದಿಂದ ಬಂದದ್ದು ಅನ್ನೋದನ್ನು ನಾವು ನಿಜವಾಗ್ಲೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಬೇಂದ್ರೆಯವರ ಕಾವ್ಯ ಪರಂಪರೆನ, ಆ ಕಾವ್ಯ ಪರಂಪರೆಯ ಮೂಲ ಬೇರುಗಳನ್ನು ನಾವು ದಾಸವಾಣಿ ಆಗಿರ್ಬೋದು, ವಚನ ಆಗಿರ್ಬೋದು, ಲಾವಣಿಗಳು, ಹಳಗನ್ನಡದ ಜೊತೆಗೆ ಜಾನಪದ ಅನ್ನುವ ತಾಯಿ ಬೇರಿನಿಂದ ಆ ಸತ್ವವನ್ನು ಪಡೆದುಕೊಂಡಂಥ ಅವರ ಆ ಕಾವ್ಯ, ಅವರ ಹಾಡುಗಳು ಎಲ್ಲವೂ
ನಮಗಿವತ್ತು ಎದ್ದು ಸ್ಪಷ್ಟವಾಗಿ ಕಾಣ್ತಾವೆ. ಮೊನ್ನೆ ಒಂದು ಸೆಮಿನಾರಲ್ಲಿ ಡಾಕ್ಟರ್ ಪ್ರಕಾಶ್ ಖಾಡೆ ಅವರು ಹೇಳ್ತಿದ್ರು ಏನಂದ್ರೆ, ದೇಸೀಯತೆ ಮತ್ತು ಬೇಂದ್ರೆ ಅಂತ ಮಾತಾಡೋ ಸಂದರ್ಭದೊಳಗೆ ಭಾಳ ಚಂದ ಮಾತು ಹೇಳಿದ್ರು ಅವರು. ಏನಂದ್ರೆ, ಬೇಂದ್ರೆ ಅವರ ಕನ್ನಡ ತೋರುವಂತಹ ವಿಸ್ಮಯಗಳನ್ನು, ಎಂತೆಂಥ ವಿಸ್ಮಯಗಳನ್ನು ಅವರು ಅನಾವರಣಗೊಳಿಸಿದ್ರು ಅಂದರೆ, ಕನ್ನಡ ಭಾಷೆಯ ಶಕ್ತಿ ಸಿರಿವಂತಿಕೆಯನ್ನು ನಮಗೆ ಅವರು ಕಟ್ಟಿಕೊಟ್ರು. ಗ್ರಾಮ್ಯ ಕನ್ನಡ, ಬಳಕೆ ಕನ್ನಡ, ಬದುಕಿನ ಕನ್ನಡ, ಅನ್ನದ ಕನ್ನಡ, ಇದು ಕಡ್ಡಾಯವಾಗಿ ಇವತ್ತು ಜಗದಗಲ ಹಬ್ಬಿ ಕನ್ನಡ ಭಾಷೆಗೆ ಕಸು ತುಂಬಿದ ಕೀರ್ತಿ ಬೇಂದ್ರೆಯವರಿಗೆ ಸಲ್ತದ ಅನ್ನೋ ಮಾತು. ಜೊತೆಗೇನ ಎಷ್ಟು ಖರೆ ಅನ್ನಿಸ್ತದ ಅಂತಂದ್ರೆ, ಅವರು ಶಬ್ದಗಾರುಡಿಗರು. ಬೇಂದ್ರೆ ಅವ್ರಿಗೆ ಎಲ್ಲರೂ ಕರೆಯುವುದ ಹಂಗೆ. ಆ ಒಂದು ಮಾಂತ್ರಿಕ ಶಕ್ತಿ ಅವರ ಕವನಗಳೊಳಗೆ ನಾವು ನೋಡ್ತೀವಿ. ಅವರನ್ನು ಹಂಗೆ ಅವರ ಕವನಗಳನ್ನ ಹೋದಂಗೆ ನಮಗೆಲ್ಲ ಎಂಥ ತಿಳುವಳಿಕೆ ಅಥವಾ ಅನಿಸಿಕೆಗಳಾಗ್ತಾವ ಅಂತಂದ್ರೆ, ಅವರ ಶಿಶ್ನಾಳ್ ಶರೀಫರ ಆತ್ಮ ವೇದಕವಾಣಿ ಆಗಿರ್ಬೋದು, ಹಳ್ಳಿ ಪಳ್ಳಿ ಓಣಿಯೊಳಗೆ ಮಾತು, ಆ ಮಾತಿನ ರೂಪಕದ ಅವಯವಗಳನ್ನಾಗಿ ಮಾಡಿಕೊಂಡು ಆ ರಂಗ ರೂಪವನ್ನು ಅವರು ಗೊಳಿಸಿದ ರೀತಿ ಆಗಿರ್ಬೋದು, ಅವರ ಈ ಸಾಧನಕೇರಿಯ ದಟ್ಟ ಗ್ರಾಮೀಣ ಸೊಗಡಿನ ಹಳ್ಳಿ ಹಾಡು ಅವ್ರು ಹೆಂಗೆ ಕಟ್ಟಿಕೊಟ್ರು ಅನ್ನೋದನ್ನು ನೋಡೋದಾಗಿರ್ಬೋದು. ತ್ರಿಪದಿಗಳ ಒಳಗೆ ಚಂದ ಏನದ ಅಲ್ಲ, ಆ ಚಂದದೊಳಗೆ ಹೊರಹೊಮ್ಮಿದಂಥ ಆ ಗರತಿಯರ ಹಾಡು ಏನದ, ಆ ಗರತಿಯ ಹಾಡಿನ ಋಷಿಗಳು ಅಂತ ನಾವೇನು ಹೆಣ್ಮಕ್ಕಳನ್ನ ಕರಿತೀವಿ. ಇವತ್ತು ಜನಪದ ಸಾಹಿತ್ಯಕ್ಕೆ ಮೂಲವನ್ನು ಒದಗಿಸಿಕೊಟ್ಟಂಥವರು ಅನಕ್ಷರಸ್ಥ ತಾಯಂದಿರು. ಅವರ ಕಲ್ಪನೆ, ಅವರ ಆ ಕಲ್ಪನಾ ಶಕ್ತಿ ಆಗಿರ್ಬೋದು, ಅವರ ಹಾಡುಗಳಾಗಿರ್ಬೋದು, ಅಶುಕವಿಗಳಾಗಿದ್ದಂಥ ಆ ತಾಯಂದಿರ ಮಾತುಗಳನ್ನು ಹಾಡುಗಳ ರೂಪದೊಳಗೆ ನಾವೆಲ್ಲ ಸಂಪ್ರದಾಯ ಪದಗಳ ಮೂಲಕ ಆಗಿರ್ಬೋದು, ಸಾಕಷ್ಟು ಜನಪದೀಯ ಹಾಡುಗಳ ಮೂಲಕ ನಾವೆಲ್ಲ ನೋಡಿದಾಗ ಅವುಗಳ ಬಳಕೆಯನ್ನು ಬೇಂದ್ರೆಯವರು ಎಷ್ಟು ಚಂದ ಮಾಡ್ಕೊಂಡಾರ ಅನ್ನೋದು ಮುಂದೆ ನಾವು ಓದ್ತಾ ಹೋದಂಗೆ ಅವರ ಹಾಡುಗಳೊಳಗೆ ನಿಜವಾಗ್ಲೂ ನಾವು ಕಾಣ್ತೀವಿ. ನಾವಾಗಲೆಲ್ಲ ಅಂತಿದ್ವಿ ಏನಂದ್ರೆ, ಅರೆ ಎಷ್ಟು ಚಂದ, ನಾವು ಒಟ್ಟ ಜನಪದ ಕವಿಯಾಗೇನೆ ಬೇಂದ್ರೆಯವ್ರನ್ನ ನೋಡುವ ಒಂದು ಪರಿ ಹೇಳ್ತಿದ್ರು. ಅವ್ರು ನವೋದಯದ ಕವಿ ಹೌದು, ನವೋದಯದ ಕವಿ ಹೌದಾಗಿದ್ದರೂ ಕೂಡ ಅವರು ನವೋದಯಕ್ಕೆ ಹೇಳುವ ಮುನ್ನ ಏನು ಹೇಳ್ತಿದ್ರು ಅಂದರೆ, ನಮ್ಮ ಗರತಿಯರ ಹಾಡಿನ ಹೆಣ್ಣುಮಕ್ಕಳು ಅವ್ರದ್ದು ಖರೆ ಕಾವ್ಯ, ಉಳಿದದ್ದು ಕಾವ್ಯದ ಛಾಯೆ ಅಂತ ಅವರೇ ಸ್ವತಃ ಹೇಳುವುದರ ಮೂಲಕ ನವೋದಯಕ್ಕೆ ಶ್ರೀಕಾರ ಹಾಕಿದವರು ನಮ್ಮ ಬೇಂದ್ರೆಯವರು. ಒಂದ ಗೀಗಿ ಪದವ, ಒಂದ ಲಾವಣಿಯ, ಎಷ್ಟು ಚಂದ ಅವರು. ನಾವೆಲ್ಲ ಚಿಕ್ಕಿ ಎಣಿಸುವ ಮಾತುಗಳನ್ನ ಹೇಳೋ ಸಂದರ್ಭದೊಳಗೆ ಬೇಂದ್ರೆಯವರು ಭಾಳ ಚಂದ ಹೇಳ್ತಿದ್ರು ಏನಂದ್ರೆ, ಅಜ್ಜ ಆರ್ತಲಿ ಮುತ್ಯ ಮೂರ್ತಲಿ, ಅಜ್ಜ ಆರ್ತಲಿ ಮುತ್ಯ ಮೂರ್ತಲಿ, ಕಚ್ಚಾಡಿ ಗಳಿಸಿದ್ದು ಕಳೆದಾರೋ, ನಿನ್ನಿನ ಮಂದಿ ಇಂದಿಲ್ಲ ಇಂದಿನವರು, ಮುಂದಿನ ಮಂದಿ ಇಂದಿಲ್ಲ ಇಂದಿನವರು, ಮುಂದೆ ಹೆಂಗೆ ಎಳ್ದಾರು, ಮುಂದೆ ಹೆಂಗೆ ಉಳ್ದಾರು, ಗೀಯಗ ಅಂತ ಅವರೊಂದು ಗೀಗಿ ಪದದೊಳಗೆ ನಾವು ನೋಡ್ತೀವಿ. ಬೇಂದ್ರೆಯವರ ಭಾಳ ಸುಂದರವಾದಂಥ ಒಂದು ಆ ಗೀಗಿ ಪದ. ಅದರೊಳಗೆ ಅವ್ರು ಹೇಳ್ತಾರೆ ಹಿಂಗೆ, ಈ ಕಚ್ಚಾಡಿ ಉಳಿದಿದ್ದು ಹೇಳೋದ್ರ ಜೊತೆಗೆ, ಹೊಲ ಮಾಡೋವಾಗ ನೆಲನ ಇಲ್ದಿದ್ರೆ ಬಲ ಹೆಂಗೆ ಉಳಿದಿತ್ತು, ಹೊಲ ಮಾಡೋವಾಗ ನೆಲನ ಇಲ್ದಿದ್ರೆ ಬಲ ಹೆಂಗೆ ಉಳಿದಿತ್ತು, ಹಲ ಅಂತ ಎತ್ತನ ಗುದ್ದಿದ್ರೆ ಬಿತ್ತದ ಹೊಲ ಹೆಂಗೆ ಬೆಳೆದಿತ್ತು, ಹಲ ಅಂತ ಎತ್ತನ ಗುದ್ದಿದ್ರೆ ಬಿತ್ತದ ಹೊಲ ಹೆಂಗೆ ಬೆಳೆದಿತ್ತು ಅಂದರೆ, ಗ್ರಾಮ್ಯದ ನೆಲಿಯೊಳಗೆ ಈ ಗೀಗಿ ಪದದ ಜಾಡಿನೊಳಗೆ ಆ ಹಾಡುಗಳನ್ನು ಕಟ್ತಾ ನಮ್ಗೆ ಅವ್ರು ಕಟ್ಕೊತ ಹೋಗಿದ್ದು ನೋಡಿದ್ರೆ ನಿಜವಾಗ್ಲೂ ಎಂಥ ಅದ್ಭುತವಾದಂಥ ಕವಿಗಳನ್ನು, ಆ ಹಾಡುಗಳನ್ನು ನಾವಿವತ್ತು ಕೇಳ್ತೀವಿ, ಅನುಭವಿಸ್ತೀವಿ ಅಂತ. ಯಾಕಂದ್ರೆ ನಮ್ಮ ಜನಪದದೊಳಗೆ ನಾವು ಹೇಳ್ತಿರ್ತೀವಿ, ಗಾದಿ ಮಾತದವ, ಒಡಪದ, ಒಗಟದ, ನಾಣ್ಣುಡಿ ಅದಾವ, ಎಲ್ಲ ಅದಾವ. ಅವೆಲ್ಲವುಗಳು ಏನದಾವ ಬೇಂದ್ರೆ ಸಾಹಿತ್ಯದೊಳಗೆ, ಬೇಂದ್ರೆ ಅವರ ಕಾವ್ಯದೊಳಗೆ ನಾವು ನೋಡ್ತೀವಿ. ಅವರ ಪ್ರತಿ ಸಾಲಿನೊಳಗೆ ಕೆಲವೊಂದಿಷ್ಟು ಅವರ ಕವನ ಸಂಕಲನಗಳನ್ನ ನಾವು ಓದ್ತಾ ಹೋದಂಗೆ, ಅವರ ಗರಿಯಾಗಿರ್ಬೋದು, ಗಂಗಾವತರನಾಗಿರ್ಬೋದು, ಯಾವುದೇ ಅವರ ಕವನ ಸಂಕಲನಗಳು ನಾವು ನೋಡ್ಕೋತಾ ಹೋದ್ವಿ ಅಂತಂದ್ರೆ ಆ ಸತ್ವವನ್ನು ಎಲ್ಲವನ್ನು ಇದು ಜಾನಪದ ಮೂಲ
ಜನಪದ ಮೂಲದ್ದು ಅಂತ ಅಂದ್ಕೊಳ್ಳುವಷ್ಟರ ಮಟ್ಟಿಗೆ ನಮಗೆ ಅವರ ಸಾಹಿತ್ಯ ಹತ್ತಾಗ್ತದೆ. ದಿನನಿತ್ಯದ ಬಳಕೆಯ ಮಾತುಗಳು ಎಷ್ಟು ಚಂದ ಅವರು ಹೇಳ್ತಾ ಹೋಗ್ತಿದ್ರು. ಅವರು ಒಗಟು ರೂಪದೊಳಗಿನ ಹಾಡುಗಳು ಎಷ್ಟು ಚಂದ ಬರ್ತಿದ್ವು ಅನ್ನೋದನ್ನು ನಾವು ನೋಡಿದ್ರೆ, ಅವನ ಸೀರೆ ಮಡ್ಚಲಾರೆ ಅಪ್ಪನ ರೊಕ್ಕ ಎಣಿಸಲಾರೆ, ಅವನ ಸೀರೆ ಮಡ್ಚಲಾರೆ ಅಪ್ಪನ ರೊಕ್ಕ ಎಣಿಸಲಾರೆ, ಎಂತಹ ಪ್ರಕಾಶ ತುಂಬಿತ ಆಕಾಶ. ಹಂಗೆ ಮುಂದುವರೆದು ಹೇಳ್ತಿದ್ರು, ಗಾಳಿಗಂಬ ನಿಲ್ಲಿಸಲಾರೆ ಕಾಣಿಕೆ ತುಂಬ ಸಲ್ಲಿಸಲಾರೆ, ಒಳಗೂ ಹೊರಗೂ ಒಂದ ತೋರಿಕೆ ನೂರೊಂದು. ನೀವು ಬಿಡಿಸಿರಪ್ಪ ಅಂತಂದ್ರೆ ಆಕಾಶ ಮತ್ತು ನಕ್ಷತ್ರದ ಒಂದು ಅದ್ಭುತವಾದಂಥ ಅಭಿವ್ಯಕ್ತಿಯನ್ನು ಅವರು ಈ ತಮ್ಮ ಸಾಲುಗಳೊಳಗೆ ಸಲ್ಲಿಸಿದ್ದನ್ನು ನಾವು ನೋಡ್ತೀವಿ. ಅಂಥ ಅದ್ಭುತವಾದಂತಹ ಹಾಡುಗಳನ್ನು ಆ ಕವನಗಳ ಮೂಲಕ ಅವರು ನಮಗೆ ಹೆಂಗೆ ಕೊಟ್ಟರು ಅಂದ್ರೆ, ಅದು ಓದಾಕೂ ಖುಷಿ ಅನ್ನಿಸ್ತದೆ, ಹಾಡೋಕ್ಕೂ ಖುಷಿ ಅನ್ನಿಸ್ತದೆ ಅನ್ನೋದನ್ನು ಎಷ್ಟು ಚಂದಾಗಿ ನಮ್ಮವ್ರು ಹೇಳ್ತಿರ್ತಾರೆ. ನಾರಿ ನಿನ್ನ ಮಾರಿ ಮ್ಯಾಲ ನಗಿ ಮುಗಿಲ ಆಡುತ್ತಿತ್ತ, ಆಡುತ್ತಿತ್ತ ಓಡುತ್ತಿತ್ತ, ಮುಗಿಲ ಕಡೆಗೆ ನೋಡುತ್ತಿತ್ತ, ನಾರಿ ನಿನ್ನ ಮಾರಿ ಮ್ಯಾಲ. ಎಷ್ಟು ಸುಂದರ ಸಾಲುಗಳು. ಕಣ್ಣಿನ್ಯಾಗ ಬಣ್ಣದ ನೋಟ ತಕ ತಕ ಕುಣಿಯುತ್ತಲಿತ್ತ, ತಕ ತಕ ಕುಣಿಯುತ್ತಲಿತ್ತ, ಕುಣಿಯುತ್ತಲಿತ್ತ ಮಣಿಯುತ್ತಲಿತ್ತ, ನಾರಿ ನಿನ್ನ ಮಾರಿ ಮ್ಯಾಲ. ಒಂದು ಸ್ಯಾಂಪಲ್ ಅನಿಸ್ಬೋದು. ಅದಕ್ಕೆ ಅವರ ಒಂದೊಂದು ಮಾತುಗಳು ಅದಕ್ಕೆ ಬೇಂದ್ರೆ ಅವ್ರು ಹೇಳ್ತಿದ್ರಂತ, ಏನಂದ್ರೆ ಬೇಂದ್ರೆ ನೀ ತೊಗಲ್ ಚೀಲ ಅಲ್ಲ, ಅದು ಹೆಗಲ್ ಚೀಲ, ಹಸ್ಬಿಯೊಳಗೆ ತುಂಬೇದ 18 ಸರ್ಕ್ ಸಾಮಾನ ಅಂತ. ನೀ ತೊಗಲ್ ಚೀಲ ಅಲ್ಲ, ನೀನು ಹಸ್ಬಿ ಚೀಲ ಅಂತ. ನಿನ್ನ ಚೀಲದಾಗ ತುಂಬೇದ 18 ಸರ್ಕ್ ಸಾಮಾನು ಅನ್ನೋ ಮಾತು ಬೇಂದ್ರೆಯವರು ಸ್ವತಃ ಹೇಳ್ತಿದ್ರು. ಇಂಥ ಎಷ್ಟೋ ಬೇಂದ್ರೆಯವರ ಕವನದೊಳಗೆ ನಾವು ಕಾಣುವಂಥ ಅತ್ಯಂತ ಮಾರ್ಮಿಕವಾದಂಥ ಆ ಸಾಲುಗಳನ್ನು, ಶಬ್ದಗಳನ್ನು, ಇವುಗಳನ್ನೆಲ್ಲ ನಾವು ನೋಡಿದಾಗ ನಮ್ಮ ನಾಡಿನ ಪ್ರತಿಯೊಬ್ಬ ಕವಿಗಳು ಅವ್ರ ಬಗ್ಗೆ ಎಂತೆಂಥ ಮಾತುಗಳನ್ನ ಹೇಳಿದರು ಅನ್ನೋದನ್ನು ಕೂಡ ಒಂದೆರಡು ಮಾತುಗಳೊಳಗೆ ನಂಗೆ ಹೇಳಬೇಕು ಅಂತ ಅನ್ನಿಸ್ತದೆ. ಮೊಟ್ಟ ಮೊದಲಿಗೆ ಕಾಯ್ಕಿಣಿಯವರು ಬೆಂಗಳೂರಿನೊಳಗೆ ಒಂದು ಸಭಾದಾಗ ಹೇಳ್ತಾರೆ, ಬೇಂದ್ರೆ ಕಾವ್ಯದ ಸೊಗಸುಗಳು ಮನದಟ್ಟಾಗಬೇಕಾದ್ರೆ ಒಂದು ಕವಿ ಹೃದಯದ ಜೊತೆ ರಸಿಕತನವು ಬೇಕು. ನೀವು ಹಂಗೆ ಓದಿದರೆ ನಿಮಗೆ 4 ತಂತಿ ಅರ್ಥ ಆಗೋದೇ ಇಲ್ಲ, ಕಬ್ಬಿಣದ ಕಡಲೆ ಇದ್ದಂಗೆ. ಅದು ಎಷ್ಟು ನಮಗೆ ಸರಳ ಅನ್ನಿಸ್ತದೆ ಅಷ್ಟ ಕಷ್ಟನೂ ಅದ. ಅದ್ರ ಜೊತೆಗೇ ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ಏನಂದ್ರೆ ಪದ ಲಾಲಿತ್ಯದೊಡನೆ ಅರ್ಥ ಗೌರವ ಒಂದಾಗಿ ಹೊಂದಿಸ್ಕೊಂಡು ಕವನ ಕಟ್ಟುವ ಸಿದ್ಧ ಹಸ್ತ ಬೇಂದ್ರೆಯವ್ರಿಗೊಬ್ಬರಿಗಲ್ದ ಬೇರೆ ಯಾರಿಗೂ ಇಲ್ಲ. ಗೌರೀಶ್ ಕಾಯ್ಕಿಣಿಯವರು ಭಾಳ ಖುಷಿಯಿಂದ ಹೇಳುವಂಥ ಮಾತು. ಅವ್ರಿಗೆ ಸಾಕಷ್ಟು ಒಂದು ಸಂಸ್ಥೆ ಆಗ್ಯಾರ, ಒಂದು ಸಂಪ್ರದಾಯ ಆಗ್ಯಾರ, ಅಖಂಡ ಸ್ಫೂರ್ತಿಯ ಸೆಲೆ ಆಗ್ಯಾರ. ಶಬ್ದ ಶಕ್ತಿ ಅನ್ನೋದು ಬೇಂದ್ರೆಯವರ ಕೈಗೂಸು. ಅವ್ರು ಹೆಂಗೆ ಮಣಿಸ್ತಾರ ಹಂಗೆ ಅದು ಮಣಿತದ. ಅವ್ರ ಕೈಯೊಳಗಿಂದ ಹೆಂಗೆ ಅದನ್ನು ಮಣಿಸ್ತಾರ ಹಂಗೆ ಅದು ಮಣಿತದ. ಅದಕ್ಕೆ ಶಬ್ದಗಳ ಉಚಿತ ಮತ್ತು ಖಚಿತ ಪ್ರಯೋಗವನ್ನು ಯಾರು ಮಾಡಿದ್ರು ಅಂತಂದ್ರೆ ಅದು ದ.ರಾ. ಬೇಂದ್ರೆಯವರು. ಅಂಬಿಕಾ ತನೆಯ ದತ್ತಿಗೆ ಮಾತ್ರ ಅದು ಒಲದಿತ್ತು ಅನ್ನೋದನ್ನು ಬಹಳ ಸುಂದರವಾಗಿ ಹೇಳ್ಕೊತ ಹೋಗ್ತಾರೆ. ನಮ್ಮ ನಾಡಿನ ಹಿರಿಯ ಸಿದ್ಧಲಿಂಗ ದೇಸಾಯಿಯವರು, ಬಸಲಿಂಗ ಹಿರೇಮಠವರು ಹಾಡ್ತಿದ್ರು ಆ ಹಾಡು. ಬೇಂದ್ರೆಯವರ ದೇಶಿ ಸಾಹಿತ್ಯ ಆಗಿರ್ಬೋದು, ನವೋದಯ ಸಾಹಿತ್ಯ ಆಗಿರ್ಬೋದು, ಅವರ ಸಾಹಿತ್ಯದ, ಅವರ ಹಾಡುಗಳ, ಅವರ ಕಾವ್ಯದ ಸೃಷ್ಟಿಯ ಕುರಿತೆ ಮಾತಾಡಿದವರು ಬಹಳಷ್ಟು ಜನ ಅವರು. ಅದ್ಭುತವಾಗಿ ನಾಡಿನ ಅತ್ಯಂತ ಹಿರಿಯ ರಾಷ್ಟ್ರ ಕವಿಗಳು ಅನಿಸ್ಕೊಂಡಂಥವರೆಲ್ಲರೂ ಕೂಡ ಇವತ್ತೇನಾದರೂ ಮೆಚ್ಚುತ್ತಿದ್ದರು ಅಂತಂದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನು, ಆ ಗರಿಯನ್ನು ಧಾರವಾಡಕ್ಕೆ ತಂದು ಕೊಟ್ಟಂಥ ಬೇಂದ್ರೆಯವರ ಕುರಿತೇ ಮಾತಾಡ್ತಿದ್ರು. ಅದು ಒಂದು ನಿಮ್ಮೆಲ್ಲರ ಹೆಮ್ಮೆ ಅಂತ ಭಾಳ ಪ್ರೀತಿಯಿಂದ ಹೇಳ್ಬೇಕನ್ನಿಸ್ತದೆ. ಸಿದ್ಧಲಿಂಗ ದೇಸಾಯಿ ಅವರು ಒಂದು ಹಾಡು ಬರೀತಾರೆ, ಅವರ ಕ್ಯಾದಗಿ ಜವಳು ಅನ್ನೋ ಕವನ ಸಂಕಲನದೊಳಗೆ ಆ ಹಾಡು ಸಿಗ್ತದೆ. ಅದು ಒಂದು ನುಡಿಯನ್ನು ಹೇಳ್ತೀನಿ. ಪಡಬಿದ್ದ ಭೂಮಿನೆಲ್ಲ ಗಳೆ ಹೊಡೆದು ಬೇಕಾದ್ದು ಬೇಡಾದ್ದು ಬೆಳೆದ, ಪಡಬಿದ್ದ ಭೂಮಿಯೆಲ್ಲ ಗಳೆ ಹೊಡೆದು ಬೇಕಾದ್ದು ಬೇಡಾದ್ದು ಬೆಳೆದ, ಕೊಯ್ದಂಥ ಬೆಳೆಯನ್ನು ಗೂಡು ಕಟ್ಟಿ ಬೆಳೆದ, ರಾಶಿ ಮಾಡಿ ಇಟ್ಟ ಬೇಂದ್ರೆ ಅಜ್ಜ ರಾಶಿ ಮಾಡಿ ಇಟ್ಟ. ಆ ರಾಶಿಯನ್ನು ನಾವು ಹೆಂಗೆ ಬಳಸ್ಕೋತೀವೋ ಬಿಡ್ತೀವೋ ಬಳಸ್ಕೊಂಡಿವೋ ಗೊತ್ತಿಲ್ಲ, ಆದರೆ ಅಂಥ ಅದ್ಭುತವಾದಂತಹ
ಆ ರೂಪಕಗಳ ಜೊತೆಗೆ ನಮ್ಮ ಕವಿಗಳು ಇವತ್ತು ಅವರ ಆ ನುಡಿಗಳನ್ನು, ಅವರು ಆಡಿದ ಮಾತುಗಳನ್ನು, ಅವರು ನಮಗೆ ಕೊಟ್ಟಂತಹ ಸಾಲುಗಳನ್ನು ವರ್ಣಿಸಿ ಹೇಳೋದಲ್ಲ, ಅದನ್ನು ನಿಜವಾಗಿಯೂ ನಾವು ಅವ್ರು ಹೇಳಿದ್ದನ್ನು ನಾವು ಅರಗಿಸ್ಕೊಳ್ಳಾರ್ದಷ್ಟರ ಮಟ್ಟಿಗೆ ಬೇಂದ್ರೆಯವರು ನಮ್ಮ ಜೊತೆಗೆ ಅದಾರಂತ. ಒಮ್ಮೆ ಹೇಳ್ತಿದ್ರಂತ, ಯಾರಿಗೆ ಬೇಕಲೇ ನಿನ್ನ ಕವಿತಾ? ಬ್ರೆಡ್ ತಾ, ಮ್ಯಾಲೆ ಬೆಣ್ಣಿತಾ, ಇಲ್ಲ ಎಣ್ಣಿತಾ? ಯಾರಿಗೆ ಬೇಕಾಗಿತ್ತು ನಿನ್ನ ಕವಿತಾ? ಯಾರಿಗೆ ಕವಿತಾ ಓದಕ್ಕೆ ಅವ್ರ ಮುಂದೆ ನಾನು ಒಂದು ಕವಿತಾ ಬರ್ತೀನಿ, ಕವಿತಾ ಓದ್ತೀನಿ ಅಂತಿದ್ರಂತ. ಕವಿತಾ ಓದಕ್ಕೆ ಹೋದಾಗ ಯಾರಿಗೆ ಬೇಕಾಗಿತ್ತು ನಿನ್ನ ಕವಿತಾ? ಬ್ರೆಡ್ ತಾ, ಬೆಣ್ಣಿತಾ, ಇಲ್ಲ ಅಂದರೆ ಮ್ಯಾಲೆ ಎಣ್ಣಿತಾ ಅಂತ. ಅದ್ಭುತವಾದಂಥ ಬೇಂದ್ರೆಯವರ ಸಾಹಿತ್ಯವನ್ನು ನಾವುಗಳು ಅರ್ಥ ಮಾಡ್ಕೊಳ್ಳೋದು ಅಥವಾ ಅವುಗಳ ಬಗ್ಗೆ ಬಹಳ ದೊಡ್ಡ ಅರ್ಥದಲ್ಲಿ ನಾವು ಮಾತಾಡ್ತೀವಿ ಅಂತಂದ್ರೆ ನಮ್ಮ ಓದಾಗಿರ್ಬೋದು, ನಮ್ಮ ಜ್ಞಾನ ಆಗಿರ್ಬೋದು, ನಾವು ಅವರನ್ನು ಅರ್ಥೈಸ್ಕೊಳ್ಳುವ ಬಗೆ ಆಗಿರ್ಬೋದು ಎಷ್ಟು ಅದ್ಭುತವಾಗಿರಬೇಕು ಅಂತ ಅನ್ನೋದನ್ನು ನೆನೆಸ್ಕೊಂಡ್ರೆ ಭೀಮಸೇನ್ ಜೋಶಿಯವ್ರ ಮಾತೊಂದು ನೆನಪಾಗ್ತದೆ ನನಗೆ. ಏನಂದ್ರೆ ಒಂದು ಸಲ ಮನ್ಸೂರ್ ಅವ್ರ ಕಾರ್ಯಕ್ರಮ ನಡೆದಿತ್ತಂತ. ನಾಡಿನ ಹಿರಿಯ ಮನ್ಸೂರ್ ಅವರು ಹಾಡುವಾಗ ಕೇಳಿದಂತ, ಸರ್ ಈ ಮನ್ಸೂರ್ ಅವರು ಹಾಡಿದ್ರಲ್ಲ ಅದೇನ್ರಿ ನಿಮಗೆ ತಿಳಿತೇನು ಅಂತ ಕೇಳಿದ್ರಂತ. ಆವಾಗ ಭೀಮಸೇನ್ ಜೋಶಿ ಅವ್ರು ಹೇಳಿದ್ರಂತ, ಅವ್ರು ಹೊಡೆದು, ಲೇ ನಾ ಹಾಡೋದು ನಿನಗೆ, ಅವ್ರು ಹಾಡೋದು ನನಗೆ, ಕೇಳ್ತಿದ್ರೆ ಕೇಳೋ ಇಲ್ಲ ಅಂದರೆ ಎದ್ದು ಹೋಗು ಅಂದ್ರಂತ. ಎಂಥ ಅದ್ಭುತವಾದ ಮಾತನ್ನು ಭೀಮಸೇನ್ ಜೋಶಿ ಅವರು ಹೇಳಿದರು. ಮಲ್ಲಿಕಾರ್ಜುನ್ ಮನ್ಸೂರ್ ಅಂದರೆ ನಿಂಗೇನು ಗೊತ್ತಿಲ್ಲ, ನಿಂಗೆ ಗೊತ್ತಿಲ್ಲ ಅಂದ್ರೆ ಕೇಳಬೇಡ, ಅವ್ರು ಹಾಡೋದು ನನಗೂ ಮರಯ್ಯ, ನಾ ಹಾಡೋದು ನಿನಗೆ. ಇಂಥ ಸ್ಥಾನದೊಳಗೆ ನಮ್ಮ ಬೇಂದ್ರೆ ಅವರು ಕೂಡ ಇದ್ದರು. ಯಾಕಂದ್ರೆ ನಮ್ಮ ವಿ ಸೀತಾರಾಮಯ್ಯನವರ ಒಂದು ಕಡೆ ಹೇಳ್ತಾರೆ ಏನಂದ್ರೆ, ಬೇಂದ್ರೆ ಅಂದ್ರೆ ಒಂದು ಬೆಂಕಿ, ಬೇಂದ್ರೆ ಅಂದ್ರೆ ಒಂದು ಬೆಂಕಿ, ಅದು ಶಾಖ ಕೊಡ್ತದ, ಬೆಳಕು ಕೊಡ್ತದ, ಪಾಕನೂ ಮಾಡ್ತದೆ, ಪರಿಶುದ್ಧ ಪಾವನೆಗೊಳಿಸ್ತದೆ. ನೀವು ಓದಿದಿ ಅಂದರೆ ಬೇಂದ್ರೆ ಕಾವ್ಯ ನಮ್ಮನ್ನು ಪರಿಶುದ್ಧ ಪಾವನೆಗೊಳಿಸ್ತದೆ ಅನ್ನೋದು. ಯಾಕಂದರೆ ಇದ್ದದ್ದು ಮರೆಯೋಣ, ಇಲ್ಲದ್ದು ತೆರೆಯೋಣ, ಹಾಲ್ಜೇನು ಸುರಿಯೋಣ, ಅರ್ಥವಿಲ್ಲದ ಸ್ವಾರ್ಥವಿಲ್ಲದ ಬರಿಯ ಭಾವಗೀತೆಗಳಾಗೋದು ಬೇಡ ನಾವು ಅನ್ನುವ ಅವ್ರ ಮಾತುಗಳಿಗೆ ಇದೊಂದು ಅರ್ಥವನ್ನು ಕೊಡುವಂಥ ಮಾತು ವಿ ಸೀತಾರಾಮಯ್ಯನವ್ರು ಹೇಳ್ತಾರೆ. ಎಂಥ ಬಹುಶಃ ನಾವು ಬೇಂದ್ರೆಯವರನ್ನು ನಾನಿವತ್ತು ನನ್ನ ಪ್ರಾಮಾಣಿಕ ಅನಿಸಿ ಒಂದು ದೇಶೀಯ ನೆಲೆಗಟ್ಟಿನೊಳಗೆ ಅವ್ರ ಬಗ್ಗೆ ನನಗೆ ಏನೋ ಒಂದೆರಡು ಮಾತುಗಳನ್ನ ಮಾತಾಡಬೇಕು ಅನ್ನಿಸ್ತು. ಅಂದರೆ ಅವರನ್ನು ನಾವು ಹೆಂಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯದ? ಆರಂಭದ ದಿನದೊಳಗೆ ಬೇಂದ್ರೆ ಅವರು ಹೆಂಗೆ ಜನಪದವನ್ನು ತನ್ನದಾಗಿ ಅವರು ಮಾಡ್ಕೊಂಡಿದ್ರು ಅನ್ನೋದನ್ನು ನೋಡಿದ್ರೆ, 4 ತಂತಿಯ ಅವರ ಜ್ಞಾನಪೀಠ ಪ್ರಶಸ್ತಿ ಬಂದ ಮೇಲೆ ನಾವು ಬೇಂದ್ರೆಯವ್ರನ್ನ ಕಾಣೋದಲ್ಲ. 4 ತಂತಿ ಬಂತು ಪ್ರಶಸ್ತಿ ಅಂತ ಭಾಳ ಮಂದಿ ಹಿಡ್ಕೊಂಡು ಕುಂತ್ವಿ ನಾವು. 4 ತಂತಿಯನ್ನು ಭಾಳ ಮಂದಿ ಹಿಡ್ಕೊಂಡು ಕುಂತ್ವಿ. 4 ಸಾಲು ತಿಳಿಲಿಲ್ಲ, ನಮಗೆ ಅರ್ಥವೂ ಆಗಲಿಲ್ಲ. ಯಾಕಂದ್ರೆ ಅದನ್ನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಮಗೆ ಭೀಮಸೇನ್ ಜೋಶಿಯವರು ಹೇಳಿದ ಮಾತುಗಳು ಇವತ್ತು ನೆನಪಾಗ್ತವ. ಆ ಜ್ಞಾನ, ಆ ಭಾವ, ಆ ಅನುಭವ, ಆ ಅಭಿವ್ಯಕ್ತಿ ಏನುಗೊಂಡದ ಅದನ್ನು ನಮ್ಮೊಳಗೆ ನಾವು ತಗೊಂಡಾಗ ನಮ್ಮ ಅಧ್ಯಯನಶೀಲತೆ ಎಷ್ಟದನೋ ಆ ಕಾವ್ಯ ಪರಂಪರೆಯ ಕುರಿತು ಅದರ ಬಗ್ಗೆ ಕೂಡ ನಾವು ಬಹಳ ಸೀರಿಯಸ್ ಆಗಿ ಯೋಚಿಸುವಂಥದ್ದು ಅನ್ನೋದನ್ನು ಆ 4 ತಂತಿಗೆ ಜ್ಞಾನಪೀಠ ಬಂದಾಗ ಹಿರಿಯರು ಹೇಳಿದ ಮಾತುಗಳು ನಿಜವಾಗಿಯೂ ನಾವು ಅರ್ಗಿಸ್ಕೊಳ್ಳೋದು ಕೂಡ ತುಟ್ಟಾಗ್ತದ ಅನ್ನೋ ಒಂದು ಮಾತು. ಯಾಕಂದ್ರೆ ಇವತ್ತು ಹುಬ್ಬಳ್ಳಿ ಅವ್ರು ಹೇಳ್ತಾರೆ 4 ತಂತಿ ಹೆಂಗೆ ಹುಡ್ತು ಅಂದ್ರೆ ಜ್ಞಾನಪೀಠ ಬಂತದಕ್ಕೆ. ನಾನು ಸಿರ್ಸಿಗೆ ಹೊಂಟಿದ್ದೆ, ಹುಬ್ಬಳ್ಳಿಯಿಂದ ಸಿರ್ಸಿಗೆ ಹೋಗುವಾಗ ತಡಸ್ ಬರ್ತದೆ, ಆ ತಡಸ್ ರೋಡ್ನಾಗ ಹಾದು ಹೊಂಟಿದ್ದೆ. ಬಸ್ನಾಗ ಕುಂತ ಬರ್ದದ್ದು ಕವನ ಇದು. ಬಸ್ನಾಗ ಕುಂತ ಬರದೆ ಕೆಳಗೆ ಇಳಿದ ನನ್ನ ಗೆಳೆಯನ ಮುಂದೆ ಓದಿದೆ. ನನಗೇನು ತಿಳಿಲಿಲ್ಲ, ಮುಂದೆ ಗೊತ್ತಾಯ್ತು ಏನಂದ್ರೆ ಆ ಹಾಡಿಗೆ 4 ತಂತಿ ಪ್ರಶಸ್ತಿ ಬಂತು ಅಂತ. ಎಂಥ ಕವಿಗಳು ನಮ್ಮ ನಡುವೆ ಇದ್ದರು. ಇವತ್ತು ಪ್ರಾಣೇಶ್ವರು ಹೇಳೋದು ನಾವು ಕೇಳ್ತಿರ್ತೀವಿ, ನಮ್ಮ ನಡು ಕವಿಗಳದಾರ, ಡಬ್ಬಿ ಮೇಲೆ ಡಬ್ಬಿ, ಡಬ್ಬಿ ಮೇಲೆ ಡಬ್ಬಿ, ಬೆಳತನಕ ಡಬ್ಬಿ ಇಟ್ಟರು ಅವ್ರ ಕವನ ನಮಗಿಯೋದಿಲ್ಲ. ಅಂತಹ ಅರ್ಥವಾಗದ, ಲಯವಿಲ್ಲದ, ಗೇಯತೆ ಇಲ್ಲದ ಎಷ್ಟೋ ಕವಿಗಳ ಕವನಗಳನ್ನ ನಾವೆಲ್ಲ ನೋಡಿದಾಗ ನಮ್ಮ ನಾಡಿನ, ನಮ್ಮ ದೇಶೀಯ ಸೊಗಡಿನ ಬೇಂದ್ರೆಯವರು ಎಂಥ ಅದ್ಭುತ ಕವಿಯಾಗಿ ನಮ್ಮ ನಡುವೆ ಇವತ್ತು ನಿಲ್ತಾರೆ. ಅವ್ರ ಹಾಡುಗಳನ್ನು ನಿಜವಾಗಿಯೂ ಮಾತಿನಿಗಿಂತ ಹಾಡುಗಳನ್ನ ಕೇಳಬೇಕು ಇವತ್ತು.
ನಾನು ಭಾಳ ಪ್ರೀತಿಯಿಂದ ಇವತ್ತು ಅವರ ದೇಸೀಯತೆ, ಅವರ ಸೊಗಡು ಹೆಂಗದ ಜಾನಪದದೊಳಗೆ ಅವ್ರ ಹಾಡುಗಳ ಮೂಲಕ ನಾವು ಕಂಡ್ವಿ ಅನ್ನೋದನ್ನು ಭಾಳ ಪ್ರೀತಿಯಿಂದ ಎರಡು ಮಾತುಗಳನ್ನ ಹೇಳಬೇಕು ಅನ್ನುವ ಕಾರಣಕ್ಕೆ ನಾನು ನನ್ನ ಮಾತುಗಳನ್ನ ಇಲ್ಲಿ ವ್ಯಕ್ತಪಡಿಸ್ತಾ, ಇನ್ನೊಂದು ಮಾತು, ನವೋದಯದ ಸಂದರ್ಭದೊಳಗೆ ಅವರು ಜಾನಪದ ಕವಿನ ಅಲ್ಲ ಅನ್ನುವ ಒಂದು ವಾದನೂ ಬಂತು. ಭಾಳ ವಾದಗಳು ನಡೆದು ಆವಾಗ ಆಕಾಶವಾಣಿಯೊಳಗೂ ಒಂದು ವಾದ ಇತ್ತು, ಬೇಂದ್ರೆ ಅವರು ಜಾನಪದದ ಕವಿಯೋ ಅಥವಾ ನವೋದಯ ಕವಿಯೋ ಅಂತ. ಅದಕ್ಕೆ ಗಂಡ ಅಂಬೋದು ಗುಂಡ್ಕಲ್ಲು, ಬಾಳೆ ಅಂಬೋದು ಒರಳಕಲ್ಲು, ಹರೇಮಿ ಊರು ಹರೇಮಿ ಊರು ಬರೀ ಗುಲ್ಲು ಅಂತ ಅಂದ್ರಂಥವ್ರು. ಅವ್ರಿಗೆ ತಿಳಿಲಿಲ್ಲ ಅವರು ಜಾನಪದ ಮೂಲದವ್ರು. ಹೌದು, ಜಾನಪದ ಶೈಲಿ, ಧಾಟಿ, ಭಾಷೆ ಮತ್ತು ಪ್ರತಿಮಾ ವಿಧಾನದೊಳಗೆ ಬರೆದ ಮಾತ್ರಕ್ಕೆ ಆ ಕಾವ್ಯ ಜಾನಪದ ಆಗೋದಿಲ್ಲ. ಯಾಕಂದ್ರೆ ಜಾನಪದ ಕಾವ್ಯನ ಮೂಲ ಅಜ್ಞಾತ, ಅನಾಮಧೇಯ, ಇದು ಪರಂಪರಾಗತವಾಗಿ ಬಂದದ್ದು. ಸಮೂಹ ನಿಷ್ಠೆ, ಸೃಷ್ಟಿ, ಮೌಖಿಕ ಪರಂಪರೆ. ಜಾನಪದ ಧಾಟಿಯೊಳಗೆ ಕೆಲವು ಹಾಡುಗಳನ್ನು ಕಟ್ಟಿದ ಮಾತ್ರಕ್ಕೆ ಆ ಕವಿ ಜಾನಪದ ಕವಿ ಅನ್ನಿಸಿಕೊಳ್ಳಲಾರ ಅಂತ ಎಷ್ಟೋ ಮಂದಿ ವಾದ ಮಾಡಿದರು. ಆದರೆ ಒಂದು ಮಾತು ನನಗೂ ಅನಿಸಿದ್ದು, ಆದರೆ ಬೇಂದ್ರೆ ಅವರು ಅಪರಂಜಿ ಅಂತ ಕವಿ, ಅವರು ಸಾಕಷ್ಟು ಕವನ ಬರೆದಾರ. ಓದುವಾಗ ಅವಳ ಗತ್ತು, ಗುಂಗು, ಗ್ರಾಮೀಣ ಸಂಸ್ಕೃತಿ, ಟೊಂಕದ ಮೇಲೆ ಕೈ ಇಟ್ಕೊಂಡ ಬಿಂಕದಾಕಿ ಯಾರಿಕಿ ಅನ್ನುವ ಗತ್ತಾಗಿರ್ಬೋದು, ಸಂಜೆಯ ಬಾವಿಗೆ ಹೊರಟಿದಿ ಬಾವಿ, ಸಂಜೆಯ ಜಾವಿಗೆ ಹೊರಟಿದಿ ಬಾವಿಗೆ ಅನ್ನುವಾಗಿರ್ಬೋದು, ನನ್ನ ಕೈಯ ಹಿಡಿದಾಕಿ ಅಳನುಂಗಿ ನಗುವೊಮ್ಮೆ ಅನ್ನುವ ಹಾಡಾಗಿರ್ಬೋದು, ಕೂಸುಗೆ ಕುಚ್ಚಿಗೆ ತಿಂತು ಹಾಸಿಗೆ ನೆಲ ತಿಂತು ಅನ್ನುವುದಾಗಿರ್ಬೋದು, ಕಬ್ಬಿಣದ ಕೈ ಕಡ್ಗ ಕುಣಿಕೋಲು ಕೂದಲು ಕಬ್ಬಳಿ ಹೊದ್ದಾವ ಬಂದಾನ ಅನ್ನುವ ದೇಸಿ ಸಂಸ್ಕೃತಿಯ ಆ ಗಾರುಡಿಗನ ಹಾಡಾಗಿರ್ಬೋದು. ಇವುಗಳೆಲ್ಲವನ್ನು ನೋಡಿದಾಗ ಕೂಡ ನಾವು ಏನೇ ಆದರೂ ನಮ್ಮ ಬೇಂದ್ರೆ ಅವರು ಮೂಲ ದೇಸಿ ಸೊಗಡಿನಿಂದ ಹುಟ್ಟಿ ನವೋದಯಕ್ಕೆ ಅದ್ಭುತವಾದಂಥ ಸಾಹಿತ್ಯವನ್ನು, ಕಾವ್ಯವನ್ನು ಕೊಟ್ಟರು, ಆ ಪರಂಪರೆಯೊಳಗೆ ಬಂದರು ಅನ್ನುವ ಮಾತನ್ನು ಹೇಳ್ತಾ, ಬಹುಶಃ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲದು. ಆ ರವಿ ಅಧ್ಯಕ್ಷರು ಬೇಂದ್ರೆಯವರ ಕುರಿತು ಮಾತಾಡ್ತಾರೆ, ಆದರೆ ಮಾತಿಗಿಂತ ನಂತರದೊಳಗೆ ನಾವು ಶಕ್ತಿಯುತವಾದ ಧ್ವನಿಯೊಳಗೆ ಬೇಂದ್ರೆಯವರ ನವ್ಯ ಗೀತೆಗಳನ್ನು ನಾವು ಕೇಳೋರಿದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದೆ. ಇದೊಂದು ಅವಕಾಶವನ್ನು, ಈ ಒಂದು ದೇಸೀಯತೆಯನ್ನು ಅವಲೋಕನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಮಗನ ಸಮಾನ ನನಗೆ ಸಂತೋಷ್ ಮಹಾಲೆಗೆ, ಆ ಇಡೀ ತಂಡಕ್ಕೆ, ಅಪೂರ್ವ ಕೃಷ್ಣಾನಂದ ಮಹಾಲೆ ಅವರಿಗೆ, ಎಲ್ಲ ಸಂಘಟನೆಗೆ ನನ್ನ ವಂದನೆಗಳನ್ನು ತಿಳಿಸಿ ನಾನು ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಕೊಂಕಣಿ ಭಾಷಾ ದಿನಾಚರಣೆಯ ಅಂಗವಾಗಿ ಕಾರವಾರದಲ್ಲಿ ಕಳೆದ ಅದರ ಹಿಂದಿನ ವರ್ಷ 2 ವರ್ಷಗಳ ಹಿಂದೆ ಕಾರವಾರದೊಳಗೆ ಮಾಡಿದರು. ಅಲ್ಲಿ ನಾನು ಹೋಗಿದ್ದೆ. ಕಳೆದ ವರ್ಷ ಶಿರ್ಸಿ ಒಳಗೆ ಮಾಡಿದರು. ಇದ್ರ ಹಿಂದೆ ಈ ವರ್ಷದ್ದು ಇಲ್ಲೇ ಕರ್ನಾಟಕ ವಿಶ್ವವಿದ್ಯಾನಿಲಯದೊಳಗೆ ಕನ್ನಡ ಅಧ್ಯಯನ ಪೀಠದೊಳಗೆ ಮಾಡಿದರು. ಬಹುಶಃ ಕನ್ನಡ ಮತ್ತು ಕೊಂಕಣಿ ಭಾಷೆಯ ವಿಚಾರಗಳನ್ನು ಬಹಳ ವಿಸ್ತಾರವಾಗಿ ಅವರು ಅಲ್ಲಿ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಿದರು. ಕೊಂಕಣಿ ಭಾಷೆಯ ಭಾಷಿಗರು ಕೂಡ ಧಾರವಾಡದಲ್ಲಿ ಸಾಕಷ್ಟು ಜನ ಇದ್ದಾರೆ, ಧಾರವಾಡ ಜಿಲ್ಲೆಯಲ್ಲಿ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥವರು ಸ್ನೇಹಿತರು, ಹಿರಿಯರು, ನಮಗೆ ರಂಗಭೂಮಿಗೆ ಮಾರ್ಗದರ್ಶಕರು ಕೂಡ ರವಿ ಕುಲಕರ್ಣಿಯವರೇ. ಹಾಗೆಯೇ ನಾನು ಪಂಡಿತ್ ಪುಟ್ಟರಾಜ ಗವಾಯಿಗಳ ಕಲಾ ಪ್ರತಿಷ್ಠಾನವನ್ನು ಮೊಟ್ಟ ಮೊದಲಿಗೆ ಜಗುಚಂದ್ರ ಅವರ ಮಾರ್ಗದರ್ಶನದಲ್ಲಿ ಸ್ಥಾಪನೆ ಮಾಡಿದಾಗ 19 ವರ್ಷಗಳ ಹಿಂದೆ ಡಾಕ್ಟರ್ ಶಕ್ತಿ ಪಾಟೀಲ್ರವರು ಮೊದಲಿಗೆ ಇದೇ ವಿದ್ಯಾವರ್ಧಕ ಸಂಘದಲ್ಲಿ ಪಾಪು ಸಭಾಭವನದೊಳಗೆ ಅವರ ಹಾಡಿನ ಮೂಲಕ ಆ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದ್ದು. ಅಂತಹ ಹಿರಿಯರಾದಂತಹ ನಾಡಿಗೆ ಚಿರಪರಿಚಿತರಂಥ ಶಕ್ತಿ ಪಾಟೀಲ್ ಮೇಡಮ್ ಅವರೇ. ಹಾಗೆಯೇ ರಂಗಭೂಮಿಯಲ್ಲಿ ಬಹುಶಃ ಕಷ್ಟದ ದಿನಗಳ ಜೊತೆಯಲ್ಲಿ, ಯಾಕಂದರೆ ಸ್ವಲ್ಪ ಹೇಳ್ತಾನೆ ಅವರ ಬಗ್ಗೆ, ಕಷ್ಟವನ್ನು ನಿರಂತರವಾಗಿ ಒಂದು ಆಟೋವನ್ನು ಓಡಿಸ್ಕೊಂಡು ಏನಾರ ಇರಲಿ ಅದ್ರಾಗನೇ ಇರ್ತೇನೆ ಜೀವನದೊಳಗೆ, ರಂಗಭೂಮಿ ಮಾತ್ರ ಬಿಡೋದಿಲ್ಲ ನಾನು ಅನ್ನುವಂಥ ವಿಚಾರಗಳನ್ನು, ಅವರ ಬದುಕಿನ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥ ರಂಗಭೂಮಿಯ ಜೊತೆಗಿದ್ದಂಥವ್ರು ಗೋಪಾಲ್ ಉಣಕಲ್ ಅವರು. ಅಂದರೆ ನಿರಂತರವಾಗಿ ತಮ್ಮ ಬದುಕನ್ನು ರಂಗಭೂಮಿಗೆ ಇಟ್ಟಂಥ ವ್ಯಕ್ತಿ ಗೋಪಾಲ್ ಉಣಕಲ್ ಸರ್ ಅವರೇ. ಹಾಗೆಯೇ ಶ್ರೀಮತಿ ಅಪೂರ್ವ ಮಹಾಲೆ ಮೇಡಮ್ ಅವರೇ. ವಿಶೇಷವಾಗಿ ನಮ್ಮ ಜೊತೆಗೆ ಇನ್ನೊಬ್ಬರು ನೃತ್ಯ ಕಲಾವಿದರು ಜೊತೆಗೆ ನಮಗೆ ಸಂಘಟನೆಯಲ್ಲಿ ನೃತ್ಯದ ಬಗ್ಗೆ ಆಯಾಮಗಳಿಲ್ಲ, ನೀವು ಹಿಂಗೆ ಮಾಡಿರಿ ನಾವೆಲ್ಲ ತಂಡಗಳನ್ನು ತರ್ತೇವೆ ಅನ್ನುವಂಥ ನಿಟ್ಟಿನೊಳಗೆ ನಮ್ಮ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದು ಕೊಡ್ತಾ ಇರುವಂಥವ್ರು ಪ್ರಕಾಶ್ ಮಲ್ಲಿಗೌಡ ಅವರೇ. ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ಸಂಯೋಜಕರು ಸಂತೋಷ್ ಮಹಾಲೆ ಅವರೇ.
ಬಂದಂಥ ಹಿರಿಯರು ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಎಲ್ಲ ಹಿರಿಯರೇ ಮತ್ತು ಈ ಸಂಸ್ಥೆಯ ಅಭಿಮಾನದ ಬಳಗದವರು. ಕೊಂಕಣಿ ಭಾಷೆ ಮತ್ತು ಕನ್ನಡದ ವಿಚಾರವಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳ್ಬೇಕಂತಂದ್ರೆ, ಧಾರವಾಡದಲ್ಲಿ ನಾವು ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ ಮಾಡಿದಾಗ ಅಲ್ಲಿ ನಮ್ಮ ಸಂಸ್ಥೆ ಮತ್ತು ಕೊಂಕಣಿ ಅಧ್ಯಯನ ಪೀಠದೊಳಗೆ ಮಾಡಿದ್ವಿ. ಧಾರವಾಡದಲ್ಲಿ ಸುಮಾರು ಏನೂ ಇಲ್ಲ ಅಂದರೂ 3,000ಕ್ಕೂ ಹೆಚ್ಚು ಜನರು ಕೊಂಕಣಿ ಭಾಷಿಗರಿದ್ದಾರೆ. ಅವರೆಲ್ಲರೂ ಅವತ್ತಿನ ದಿನ ಎಷ್ಟು ಅವರ ಭಾಷೆಯ ಅಭಿಮಾನವನ್ನು ನೋಡ್ಬೇಕು. ಅದರ ಮೇಲೆ ಅವರು ಎಲ್ಲರೂ ಬಂದಿದ್ರಲ್ಲಿ, ಎಲ್ಲ ಮಹಿಳಾ ತಂಡಗಳನ್ನು ಹಿಡ್ಕೊಂಡು ಎಲ್ಲರೂ ಆ ಸಭಾಭವನ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಸಂತೋಷ್ ಮಾಲೆ ಅವರು ಇದ್ದರು. ಅಷ್ಟೊಂದು ರೀತಿಯ ಮತ್ತು ಅವರ ಭಾಷೆಗಳ ಮೇಲೆ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ನಾವು ಕರಾವಳಿ ಭಾಗದವರು ಅಷ್ಟೇ ಅಲ್ರಿ, ನಾವು ನಿಮ್ಮ ಜೊತೆಗೆ ಒಂದಾಗಿದ್ದೀವಿ, ನಮ್ಮನ್ನು ಕಡೆಗಣಿಸ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು. ಎಂದೂ ಅವರನ್ನು ಕಡೆಗಣಿಸಿಲ್ಲ. ಕೊಂಕಣಿ ಭಾಷೆ ಕನ್ನಡದಲ್ಲಿದೆ, ಕನ್ನಡ ಭಾಷೆಯಲ್ಲೂ ಕೊಂಕಣಿ ಪದಗಳಿದ್ದಾವೆ ಆ ಭಾಗದಲ್ಲಿ. ನಾವು ಕರಾವಳಿಯಲ್ಲಿ ಹೋದಾಗ ಆ ಭಾಷೆಯ ಬಗ್ಗೆ ಸಾಕಷ್ಟು ಅಭಿಮಾನವನ್ನು ಅಲ್ಲಿ ಆ ಭಾಷೆಗಳನ್ನು ನೋಡ್ರಿ, ಅಲ್ಲಿ ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು ಮತ್ತು ಇತರ ಜೀವನದ ಶೈಲಿಗಳನ್ನು ಎರಡೂ ಪರಸ್ಪರಗಳನ್ನು ಪ್ರೀತಿಯಿಂದ ಅವರನ್ನು ಬೆರೆಸ್ಕೊಂಡುವಂಥ ರೀತಿ ಒಳಗೆ ಆ ಭಾಷೆಗಳನ್ನು ಅಭಿಮಾನದಿಂದ ಬಳಸ್ಕೋತಾರೆ. ಕನ್ನಡದ ಅಭಿಮಾನವನ್ನು ಅಷ್ಟೇ ಇಟ್ಕೊಂಡಾರೆ ಕೊಂಕಣಿ ಭಾಷೆ. ಗೋವಾದಲ್ಲಿ ಇರುವಂಥ ಕನ್ನಡಿಗರ ಬಗ್ಗೆ ಎಷ್ಟೊಂದು ಅಭಿಮಾನವನ್ನು ಇಟ್ಕೊಂಡು ಅಲ್ಲಿ ಭಾಷಿಗರು ಕೂಡ ಅಷ್ಟೇ. ಅಲ್ಲಿ ಕೆಲವೊಂದಿಷ್ಟು ಪ್ರದೇಶದಲ್ಲಿ ತೊಂದರೆ, ಅದನ್ನೆಲ್ಲವನ್ನು ಅವರು ಆ ಸಂಘಟನೆ ಮೂಲಕ ಹೇಳಿದರು. ಈ ಸಂಘಟನೆ ಮಾಡುವಂಥ ದೃಷ್ಟಿಕೋನದೊಳಗೆ ಈ ಸಂಸ್ಥೆ ಹುಟ್ಟಿದ್ದು ಅವರ ತಂದೆ ಮತ್ತು ಹೇಳಿದ್ರದ್ದು ಅವರ ತಂದೆ. ಇಲ್ಲಿರುವಂಥ ಕೊಂಕಣಿ ಭಾಷಿಗರು ಮತ್ತು ಕನ್ನಡಿಗರನ್ನು ನಾವು ಒಟ್ಟಾಗಿ ತೆಗೆದುಕೊಂಡು ಹೋಗ್ತೇವೆ ಅನ್ನುವಂಥ ನಿರ್ಧಾರದೊಂದಿಗೆ ಈ ಸಂಸ್ಥೆ ಹುಟ್ಟೈತಿ ಅನ್ನೋದೇ ಒಂದು ಹೆಮ್ಮೆಯ ಸಂಗತಿ ಅಂತ. ಅದರ ಜೊತೆಗೆ ನೋಡಿರಿ, ಈ ಗಜಾನನ್ ಮಾಲೆ ಅವರಾಗಲಿ, ಸಂತೋಷ್ ಮಾಲೆ ಅವರ ಕುಟುಂಬವೇ ಪ್ರಸಾದನ ಕಲೆಯಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ನಾವು ಮೈಲಾರ ಮಾದೇವ ನಾಟಕ ಮಾಡುವಾಗ ಸೈಕಲ್ನಾಗ ಬಂದು ಪ್ರತಿ ಸಲ ಬಂದು ನಮಗೆ ಮೇಕಪ್ ಮಾಡಿ ಮತ್ತು ಭಾಳ ನಿಲ್ತಿದ್ದಿಲ್ಲ. ಇತ್ತಂದ್ರೆ ಅವಶ್ಯಕತೆ ಇರ್ತಿದ್ರು, ಇಲ್ಲಾಂದ್ರೆ ಮತ್ತೊಂದು ಇದಕ್ಕೆ ಕೆಲಸಕ್ಕೆ ಹೊಂಟ್ಬಿಡ್ತಿದ್ರು. ಅಷ್ಟೊಂದು ಶ್ರದ್ಧೆಯನ್ನು ಇರುವಂಥ ಪ್ರಸಾದನ ಕಲೆಯಲ್ಲಿ ಅವರು ಇಡೀ ರಾಷ್ಟ್ರಕ್ಕೇ ಮಾದರಿಯಾದಂಥ ವ್ಯಕ್ತಿ. ಅಂಥವರ ಮಗ ಸಂತೋಷ್ ಮಾಲೆ ಅವರು ಈ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೊಂಟಿದ್ದಾರೆ. ನಿಮ್ಮೆಲ್ಲರ ಸಹಕಾರ ಅವರಿಗೆ ಇರಲಿ. ಇನ್ನೂ ಹೆಚ್ಚು ಈ ಸಂಸ್ಥೆ ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಹಿರಿಯರು ಮತ್ತು ಎಲ್ಲರ ಬಳಗದವರ ಅವರಿಗೆ ಮಾರ್ಗದರ್ಶನ ಮತ್ತು ಸಹಕಾರವನ್ನು ನೀಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಜೊತೆಗೆ ಇವತ್ತಿನ ದಿನ ವಿಶೇಷವಾದ ಅಂತಂದ್ರೆ ಬೇಂದ್ರೆ ಅವರ ಕಾವ್ಯಗಳ ಬಗ್ಗೆ ವಿಶೇಷವಾಗಿ ನಾವು ಕೆ ಬೋರ್ಡಲ್ಲಿ ಸರ್ ಇದ್ದರು, ಚಿಕ್ಕಮಠ ಸರ್ ಅವರು ಕೆ ಬೋರ್ಡಲ್ಲಿ ಬೇಂದ್ರೆ ಅವರ ಸಾಹಿತ್ಯದ ಬಗ್ಗೆನೇ ಮಕ್ಕಳ ಸಮ್ಮೇಳನ ಮಾಡಿದರು. ಅಲ್ಲಿ ಒಂದು ನಾಟಕ, ಒಂದು ಕಾವ್ಯ ಮತ್ತು ಇನ್ನೊಂದು ಕಥಾ, ಅವರ ಭಾಷೆಯಲ್ಲಿ ಬಳಸುವಂಥ ವಿಷಯ ವಸ್ತು, ಕಥಾವಸ್ತುವಿನ ಅಂದ್ರೆ ನಾನು ನಾಟಕದ ವಿಚಾರವಾಗಿ ಆ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದೆ. ಮಕ್ಕಳಿಗೆ ಅವರ ಬೇಂದ್ರೆಯವರ ಕಾವ್ಯಗಳನ್ನು ತಿಳಿಸುವಂಥ ವಿಚಾರ ಅಂದರೆ ಯುವ ಸಮುದಾಯಕ್ಕೆ ತಲುಪಿಸುವಂಥ ವಿಚಾರವನ್ನು ಮಾಡ್ತಾ ಇದ್ದಾವೆ. ಈ ಸಂಘಟನೆಯು ಕೂಡ ಆ ಕೆಲಸವನ್ನು ಇದರ ಮೂಲಕ, ಅದು ಕಾವ್ಯಗಳ ಮೂಲಕ ಮಾಡ್ತಾ ಇರೋದು ಇನ್ನೂ ಒಂದು ಹೆಮ್ಮೆಯ ಸಂಗತಿ. ಬೇಂದ್ರೆಯವರ ಬಗ್ಗೆ ಎಷ್ಟು ಮಾತಾಡಿದರೂ ಕಡಿಮೆನೆ. ಅವರ ನಾಟಕಗಳನ್ನು ಸರಳ ಜೀವನ, ಬರೀ ಅವರ ಜಾತ್ರೆ ನಾಟಕ ನೋಡಿಬಿಟ್ರೆ ಸಾಕು, ಅದನ್ನು ಓದ್ಕೊತ ಹೋದರೂ ಸಾಕು. ಒಂದು ಸರಳವಾದಂಥ ಜೀವನವನ್ನು, ಸಮಾಜವನ್ನು ಹೇಗೆ ತಿದ್ದಬೇಕು ಅನ್ನುವಂಥ ಆ ಬರುವಂಥ ಎಲ್ಲ ವಿಷಯ ವಸ್ತುಗಳನ್ನು ಒಂದು ಸಣ್ಣ ಪಾತ್ರದಿಂದ ಹಿಡಿದು ಎಲ್ಲ ಪಾತ್ರಗಳು, ಅದರ ರವಿ ಕುಲಕರ್ಣಿ ಅವ್ರು ಹೇಳ್ತಾರೆ ಮುಂದೆ ವಿಚಾರವಾಗಿ ಸಾಕಷ್ಟು ವಿಚಾರಗಳು ಅಷ್ಟೊಂದು ರೀತಿ ಒಳಗೆ ಅಷ್ಟೊಂದು ಆ ವಿಷಯ ವಸ್ತುಗಳನ್ನು ಬೇಂದ್ರೆ ಅವರ ಕಾವ್ಯಗಳಲ್ಲಿನೂ ಕೂಡ ಹಾಗೆ ಇದ್ದಾವೆ. ಆ ವಿಚಾರಗಳನ್ನು ಜನರ ಯುವ ಸಮುದಾಯಕ್ಕೆ ತಲುಪಿಸುವಂಥ ಕೆಲಸವನ್ನು ಸಂತೋಷ್ ಮಹಾಲೆ ಅವರು ಕೂಡ ಮಾಡ್ತಾ ಇದ್ದಾರೆ ಸಂಗೀತದ ಕಾರ್ಯಚಟುವಟಿಕೆಗಳ ಮೂಲಕ. ಈ ಕಾರ್ಯಕ್ರಮ ಯಶಸ್ವಿಯಾಗಿ, ವಿಶೇಷವಾಗಿ ಶಕ್ತಿ ಪಾಟೀಲ್ ಅವರ ಹಾಡುಗಳನ್ನು ನಾವು ಇಲ್ಲಿ ಕೇಳೋಣ ಅನ್ನುವಂಥ ಮಾತನ್ನು ಹೇಳಿ ನಾನು ಅತ್ಯಂತ ಸಣ್ಣವನ್ನಾದರೂ ಕರೆದು ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಂಘಟಕರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು. ಗಜಾನನ್ ಮಹಾಲೆ ಗುರುಗಳು ನನಗೆ ಬಣ್ಣ ಹಚ್ಚಲಿಲ್ಲ ಅಂತಂದ್ರೆ ನಾ ಕಲಾವಿದ ಹಾಕಿದ್ನೇ ಇಲ್ಲ ನನಗೆ ಗೊತ್ತಿಲ್ಲ. ನಾನು ಭಾಳ ಚಿಕ್ಕವನಿಂದ ಬೆಳ್ತಾ ಬಂದವನು. ಇಲ್ಲೇ ಜೈ ಭೀಮ್ ನಗರ ನಿವಾಸಿ. ನಮ್ಮ ತಾಯಿಯವರು ನನಗೆ ಬಟ್ಟೆ ಹೊಲೆಯವರು, ಬಟ್ಟೆ ಹೊಲ್ದ ನನಗೆ ಬಟ್ಟೆ ಉಡಿಸಿ ಫ್ರಾಕ್ ಹಾಕಿ ಕೊಡೋರು. ಸಣ್ಣನಿದ್ದೆ, ಡ್ಯಾನ್ಸ್ ಮಾಡುವಾಗ ಒಂದು ಫ್ರಾಕ್ ಹಾಕಿ ಹೊಲ್ದು ಕೊಡ್ತಿದ್ರು. ಎಲ್ಲರೂ ಈ ನಾಟಕ ಕಂಪ್ನಿ ಒಳಗೆ ಹೆಣ್ಣು ಪಾತ್ರದಲ್ಲಿ ನೃತ್ಯವನ್ನು ಭಾಳ ನೋಡ್ತಿದ್ರು. ಅದಕ್ಕೆ ನಮ್ಮ ಪ್ರಭು ಅಂಚಿನಾಳ ಅವರೆಲ್ಲ ಒಂದು ನಾಟಕಗಳನ್ನ ರೆಡಿ ಮಾಡಿ ನಾವು ಕಾರ್ಯಕ್ರಮ ಮಾಡುವಾಗ ನನಗೆ ಹೆಣ್ಣಿನ ಪಾತ್ರ ಹಾಕಿ ಡ್ರೆಸ್ ಹಾಕುವಾಗ ನಮ್ಮ ತಾಯಿಯವ್ರನ್ನ ನೆನೆಸ್ಬೇಕಾಗ್ತದೆ. ತಾಯಿಯವರು ಬಟ್ಟೆ ಅವರೇ ಸ್ವತಃ ಹೊಲ್ದು ನನಗೆ ಕೊಡ್ತಿದ್ರು. ಈ ಸಂದರ್ಭದಲ್ಲಿಗೂ ಕೊನೆ ಉಸಿರಿರೋವರೆಗೂ ಅಂದರೆ 2022ಕ್ಕೆ ತೀರ್ಕೊಳ್ತಾರೆ, ಅವರು ಕೊನೆ ಉಸಿರಿವರೆಗೂ ನನಗೆ ಬಟ್ಟೆ ಅವರೇ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದು ಇಲ್ಲಿವರೆಗೆ. ಮತ್ತು ಆ ಕಾಸ್ಟ್ಯೂಮ್ಗಳು ಬರೀ ನಾನು ಅಷ್ಟೇ ಹುಟ್ಟಿಲ್ಲ, ನನ್ನ ಜೊತೆ ಭಾಳಷ್ಟು ಕಲಾವಿದರು ಹುಟ್ಟಿದ್ದಾರೆ.
ಆ ಕಲಾವಿದರು ಅದು ಎಲ್ಲ ಕಡೆನೂ ಕಾರ್ಯಕ್ರಮದಲ್ಲಿ ಪ್ರದರ್ಶನ ಆಗ್ತಾಯಿತ್ತು. ಅದು ವಿಶ್ವೇಶ್ವರಿ ಹಿರೇಮಠ ಅವ್ರ ಗುರುಗಳು ಇಲ್ಲೇ ಇದ್ದಾರೆ, ಅಕ್ಕ ಅವ್ರ ತಂಡದ ಕಾರ್ಯಕ್ರಮದಲ್ಲೂ ಕೂಡ ಅವು ವೇದಿಕೆ ಮೇಲೆ ಪ್ರದರ್ಶನ ಆಗಿದ್ದಾವೆ. ಅವ್ರನ್ನೆಲ್ಲ ಹಿರಿಯರನ್ನ ಯಾಕೆ ನೆನೆಸ್ತೇನೆ, ಗಜಾನನ ಮಾಲೆಯವರು ನನಗೆ ನಂತರ ಮೇಕಪ್ ಹಚ್ಚೋದ್ರ ಮೂಲಕ ನನ್ನ ಜನಪದ ಕಲೆಯನ್ನು ವೇದಿಕೆ ಮೇಲೆ ಇನ್ನೂ ಕಲರ್ಫುಲ್ಲಾಗಿ ವೈಭವೀಕರಿಸ್ಬೇಕಂತಂದ್ರೆ ಅವರು ಗಜಾನನ ಮಾಲೆಯವರೇ ಕಾರಣ ಇದಕ್ಕೆ. ನಂತರ ಇನ್ನೊಂದು ಖುಷಿ ಅಂದರೆ ನನಗೆ ಸಾಹಿತ್ಯ ಸಂಯೋಜನೆ ಮಾಡಬೇಕಂತಂದ್ರೆ ಜನಪದ ನೃತ್ಯಕ್ಕೆ ಭಾಳ ಅವಶ್ಯಕತೆ ಅದಂದ್ರೆ ಸಾಹಿತ್ಯ. ಯಾಕಂದರೆ ಜನಪದ ಹಾಡುಗಳು ಇಂಥ ಹಾಡುಗಳಿರೋದೆಲ್ಲ ಮನುಷ್ಯನ ಮನಸ್ಸನ್ನು ಮದಗೊಳಿಸುವಂಥ, ಅವರಿಗೆ ಮನಮೋಹಕವಾಗಿ ಮುಟ್ಟುವಂಥ ಹಾಡುಗಳು ಭಾಳ ಇಂಪಾರ್ಟೆಂಟ್ ಇರ್ತದೆ. ಪ್ರತಿಯೊಂದು ಸ್ಪರ್ಧೆಗಳಲ್ಲಿ ಈ ಭಾಳ ಚಿಕ್ಕ ವಯಸ್ಸಿನಿಂದಲೂ ಹಿಡಿದು ಅಂದರೆ ಪ್ರಾಥಮಿಕ ಹಂತದಿಂದ ಹಿಡಿದು ಹೈಯರ್ ಸ್ಟಡೀಸ್ವರೆಗೂ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಾಹಿತ್ಯ, ಜನಪದ ಸಾಹಿತ್ಯ ಭಾಳ ಅವಶ್ಯಕತೆ ಇದೆ. ಆ ಜನಪದ ಜಾಗೃತಿ ಮೂಡಿಸುವಂಥ ಹಾಡುಗಳನ್ನ ನೀಡಿದವರು ಅಂದರೆ ಇಲ್ಲೇ ಅದಾರ ನಮ್ಮ ಹಿರಿಯರು, ಶ್ರೀಯುತ MG ನೂಲ್ಕರ್ ಅವರು. ಈ ಗುರುಗಳನ್ನ ನಾನು ನೆನೆಸ್ದೆ ನಾನು ಯಾವುದೇ ಕಾರ್ಯಕ್ರಮದಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ನನ್ನನ್ನು ಬೆಳೆಸ್ತಂಥವ್ರು MG ನೂಲ್ಕರ್ ಸರ್ ಅವರು. ಹಾಗೆ ನಾನು ಮತ್ತೊಮ್ಮೆ ವಿಶ್ವೇಶ್ವರಿ ಹಿರೇಮಠ ಅಕ್ಕನವ್ರು ನೆನೆಸಲೇಬೇಕಾಗ್ತದೆ. ನಮ್ಮ ಹಿರಿಯರಾದಂಥ ಬಸಲಿಂಗ ಹಿರೇಮಠ ಅವ್ರು ನಾವು ಬಿಟ್ಟಿದ್ದೀವಿ, ಅವ್ರು ನಮ್ಮ ಬಿಟ್ಟು ಹೋಗಿದ್ದಾರೆ. ಆದರೆ ಅವರು ನಮ್ಮ ಮನಸ್ಸಿನೊಳಗೆ ಉಳ್ಕೊಂಡಾರೆ. ಅವ್ರು ಕೊಟ್ಟಂಥ ಹಾಡುಗಳಿಂದಲೂ ಕೂಡ ನಾನು ಭಾಳಷ್ಟು ಪ್ರಸಿದ್ಧಿ ಪಡೆದೆ. ಬಿತ್ತರದಲ್ಲಿ ಬೋರ್ ಎನ್ನುತ್ತಿದೆ ಹಾಡಂತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಸರ್ ಮೊನ್ನೆ ಚಿಕ್ಕಮಠ ಸರ್ ನನ್ನ ಕಾರ್ಯಕ್ರಮನ ಸ್ಟೇಡಿಯಂನಲ್ಲಿ ನೋಡಿ ನನಗೆ ಪ್ರೋತ್ಸಾಹ ಮಾಡೋದಂಥವ್ರು. ಅಂಥ ಹಾಡುಗಳಂದ್ರೆ ಒಳ್ಳೊಳ್ಳೆ ಜನಪದ ಹಾಡುಗಳನ್ನು ನಾವು ಇವತ್ತಿನ ವಿದ್ಯಾರ್ಥಿಗಳಿಗೆ ಕಲಿಸ್ಕೊಡ್ಬೇಕಾಗಿದೆ. ಆ ಹಾಡುಗಳ ಮೂಲಕ ನಾವು ತಾಯಂದಿರು ಏನು ಹಿರಿಯರು ತಾಯಂದಿರು ಹಾಡ್ತಾಯಿದ್ರು, ಆ ಹಾಡುಗಳನ್ನ ಇವತ್ತಿನ ಯುವಜನತೆಗೆ ಪರಿಚಯ ಮಾಡಿಕೊಡ್ಬೇಕಾಗಿದೆ. ಆಧುನಿಕ ಯುಗದ ಈ ಭರಾಟೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿ ಯುವಜನತೆ ಮತ್ತು ವಿದ್ಯಾರ್ಥಿಗಳು ಕೆಲವೊಂದು ಸೀಮಿತ ಹಾಡುಗಳಿಗೆ, ಸೀಮಿತ ಕಲೆಗಳಿಗೆ ಮಾರು ಹೋಗ್ತಾ ಇದ್ದಾರೆ. ಅದನ್ನು ಬದಿಗೊತ್ತಿ ನಮ್ಮ ಮೂಲ ಜನಪದ ಕಲೆಗಳಿಗೆ ಏನು ಹಿರಿಯರು ಹಾಕಿಕೊಟ್ಟಿದ್ದಾರೆ ಅವ್ರನ್ನ ಹಾಡುಗಳನ್ನ ನಾವು ಕಲಿಸ್ಕೊಡ್ಬೇಕಾಗಿದೆ. ಆ ದಿಶೆಯಲ್ಲಿ ನಾನು ಒಂದಿಷ್ಟು ಚಿಕ್ಕದಾದ ಪ್ರಯತ್ನ ಮಾಡ್ತಾಯಿದ್ದೀನಿ, ಭಾಳ ವರ್ಷಗಳಿಂದ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದು ಈಗ ಒಂದಿಷ್ಟು ಪ್ರಯೋಗಕ್ಕೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಈಗ ಹೊಸ ಪ್ರಯೋಗ ಕಾಣ್ತಾಯಿದ್ದೆ. ಹಲವಾರು ವಿದ್ಯಾರ್ಥಿಗಳಿಗೆ ತರಬೇತಿ ಕೊಟ್ಟೆ, ಮಾರ್ಗದರ್ಶನ ನೀಡಿದೆ, ನಾನು ಕೂಡ ಕಲಿತೆ, ನಾನು ಪ್ರದರ್ಶನ ನೀಡಿದೆ. ಅದ್ರ ಜೊತೆಗೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಹೇಳ್ಕೊಡೋದ್ರಿಂದ ಆ ವಿದ್ಯಾರ್ಥಿಗಳು ಕೂಡ ಇದನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಜನಪದ ಅಂದರೆ ಏನು ಅನ್ನೋದ್ರ ಬಗ್ಗೆ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳು ಕಲಾ ಕೇಂದ್ರಗಳನ್ನ ಮಾಡ್ತಾಯಿದ್ದಾರೆ ಮತ್ತು ಹೈಯರ್ ಸ್ಟಡೀಸು ಮಾಡ್ತಾಯಿದ್ದಾರೆ. ಒಂದಿಷ್ಟು ವಿದ್ಯಾರ್ಥಿಗಳು PhD ಕೂಡ ಮಾಡ್ತಾಯಿದ್ದಾರೆ. ಇದು ಫಸ್ಟ್ ಟೈಮ್ ಕರ್ನಾಟಕ ಜನಪದ ಅಕಾಡೆಮಿ, ಕರ್ನಾಟಕ ಸರ್ಕಾರ ಹಲವಾರು ಜನಪದ ಕಲಾ ಪ್ರಕಾರಗಳಿಗೆ ನೀಡ್ತಾಯಿದ್ರು. ಜನಪದ ಗಾಯನಕ್ಕಾಗಿರ್ಬೋದು, ಹಲವಾರು ಕಲಾ ಪ್ರಕಾರಗಳಂಥ ಡೊಳ್ಳು ಕುಣಿತ ಮತ್ತು ಜಗ್ಗಲಿಗೆ ಮತ್ತು ವಿವಿಧ ಕಲಾ ಪ್ರಕಾರಗಳಿಗೆ ಕೊಡ್ತಾಯಿದ್ರು. ಆದರೆ ಜನಪದ ನೃತ್ಯಕ್ಕೆ ಕೊಟ್ಟಿರೋದು ಇತಿಹಾಸದಲ್ಲೇ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಆಗಿದೆ. ಕಾರಣ ಇಂಥ ಕಲೆಗಳು ಬೆಳಿಬೇಕಾಗಿದೆ, ನಮ್ಮಂಥವರು ಕೆಲಸ ಮಾಡಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ಮತ್ತು ಯುವ ಜನತೆಗೆ ಇದು ಅರಿವು ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ನನಗೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಲಿ, ತಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ತಾವೆಲ್ಲರೂ ನನಗೆ ಇನ್ನೂ ಬರುವ ದಿನಮಾನಗಳಲ್ಲಿ ಇದರ ಬಗ್ಗೆ ಭಾಳಷ್ಟು ಮಾರ್ಗದರ್ಶನ ನೀಡಬೇಕು ಅಂತ ಹಿರಿಯರಲ್ಲಿ ಮನವಿ ಮಾಡಿಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಅವಕಾಶ ಮಾಡ್ಕೊಡ್ತೀನಿ. ಸಂತೋಷ್ ಈಗ ಆಗಲಿ ಮನೇಲಿ ಅದರೊಳಗೆ ಅವ ಭಾಳ ಒಳ್ಳೆ ಮೇಕಪ್ ಕಲಾವಿದ. ಅವ ನಮ್ಮ ಪಾತ್ರಗಳನ್ನು ಯಾವಾಗ ಹೆಂಗೆ ಬೇಕಾದರೂ ಬದಲು ಮಾಡುವಂಥ ಸಾಮರ್ಥ್ಯ ಸಂತೋಷಿಗದ. ಸೊ ನನ್ನ ಪಾತ್ರ ಬದಲಾಯಿತು, ನಿರೂಪಣೆಯಿಂದ ಅತಿಥಿಗೆ ಬಂದು. ಸರ್ ಇವತ್ತು ಸಂಜೆ ಬಂದೆ ಇಲ್ಲ ಕಾರ್ಯಕ್ರಮಕ್ಕೆ 6 ಗಂಟೆಗೆ. ಸರ್ ಎಲ್ಲಿದ್ರಿ? ಬರ್ರಿ ಜಲ್ದಿ ಬಂದು ಸ್ವಲ್ಪ ಹಿಂಗೆ ಆ ಕಡೆ ನೋಡಿ ಸರ್ ನೀವು ಅಧ್ಯಕ್ಷರು ಅಂದ. ಯಾಕೋ ನನ್ನ ಮೇಲೆ ಭಾಳ ವಿಪರೀತಕ್ಕೆ ಹೋಗ್ಯದ ಸಂತೋಷನ ಸಿಟ್ಟು ಅಂತೇಳಿ ಒಂದು ಕ್ಷಣ ಅನ್ನಿಸ್ತು, ನನಗೂ ವಯಸ್ಸಾತೇನೋ ಅಂತ ಹೇಳಿ. ಅಧ್ಯಕ್ಷೀಯ ಹುದ್ದೆ ಅದು ಅಕ್ಕ ಬಾಜು ಕೂತ್ಕೊಂಡಾಳ, ನಾನು ಅಧ್ಯಕ್ಷತೆ ಯಾಕೋ ಒಂದು ಚೂರು ಮನಸ್ಸಿಗೆ ಕಸಿವಿಸಿ ಆಯ್ತು ಅಧ್ಯಕ್ಷ ಪೋಸ್ಟ್ ಕೊಟ್ಕೊಳ್ಳೆ. ಇನ್ನೊಂದು ಕಡೆ ಸಂತೋಷ ಆಯ್ತು. ಯಾಕಂತಂದ್ರೆ ಏನು ಮಾತಾಡೋದು ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಬೇಂದ್ರೆಯವರ ಸಾಹಿತ್ಯ ಇರ್ಬೋದು, ಆದರೆ ಏನು ಮಾತಾಡೋದು ಅನ್ನೋದಾಗ ಅಕ್ಕ ಉದ್ಘಾಟಕ್ಕೆ ಅಂತ ಗೊತ್ತಾಯ್ತು. ವಿಶ್ವೇಶ್ವರಿ ಇದ್ದಾಗ ಅಲ್ಲಿ ಮಾತಿಗೆ ಕೊರತೆ ಇಲ್ಲ. ಅದು ಬೇಂದ್ರೆಯವರಾಗಿರ್ಬೋದು, ಯಾರು ಬೇಕಾದರೂ ಆಗಿರ್ಬೋದು.
ಸೊ ನಮ್ಮ ಅರ್ಧ ಕೆಲಸ ಕಡಿಮೆ ಆಯಿತು ಅಂತ ತಿಳ್ಕೊಂಡು ಮಾಡಿದ ಮೇಲೆ ಆಮೇಲೆ ಅಧ್ಯಕ್ಷೀಯ ನುಡಿಗಳನ್ನೋದು ಯಾವಾಗಲೂ ಹಂಗೆ ಇರ್ತದೆ. 4 ಮಂದಿ ಮಾತಾಡಿರ್ತಾರೆ, ಅವ್ರದ್ದು ಒಂದೊಂದು ಪಾಯಿಂಟ್ ಹೇಳೋದು, ಅವ್ರದ್ದೆಲ್ಲದಕ್ಕೂ ನಂದು ಒಪ್ಪಿಗೆ ಅದ ಅಂತ ಹೇಳಿಬಿಟ್ರೆ ಅಲ್ಲಿಗೆ ಅಧ್ಯಕ್ಷೀಯ ಭಾಷಣ ಮುಗೀತು. ಸೊ ಈ ಎಲ್ಲ ವಿಷಯಗಳ ಜೊತೆಗೆ ನನಗೆ ಭಾಳ ಸಂತೋಷ ಆಗೋದು ಏನು ಅಂತಂದ್ರೆ, ಸಂತೋಷ ಒಬ್ಬ ಅದ್ಭುತ ಯುವ ಪ್ರಸಾದನ ಕಲಾವಿದರಾಗಿ ತಮ್ಮ ತಂದೆಯ ಪರಂಪರೆಯನ್ನು ಬಹಳ ನಿಷ್ಠೆಯಿಂದ ಮುಂದುವರಿಸ್ಕೊಂಡು ಹೋಗ್ತಾ, ಅದ್ರ ಜೊತೆಗೇ ಒಂದು ಸಾಂಸ್ಕೃತಿಕ ಬದುಕಿನ ಭಾಗವಾಗಿ ಧಾರವಾಡದಂಥ ಊರೊಳಗೆ ಕೂಡ್ಲಿಕ್ಕೆ ಆಗೋದಿಲ್ಲ, ಏನಾರು ಒಂದು ಮಾಡ್ತಿರ್ಬೇಕಾಗ್ತದೆ. ಸಂತೋಷ ತನ್ನದೇ ಆದಂಥ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಆ ಸಂಸ್ಥೆಯ ಮೂಲಕ ಹಲವಾರು ಚಟುವಟಿಕೆಗಳನ್ನು ಮಾಡ್ತಾ ಈ ಒಂದು ಸಾಂಸ್ಕೃತಿಕ ಬದುಕನ್ನು ಜೀವಂತವಾಗಿ ಇಟ್ಟಾರಲ್ಲ, ಆ ಕಾರಣಕ್ಕಾಗಿ ನಾನು ವಿಶೇಷವಾಗಿ ಸಂತೋಷನಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದ್ರ ಜೊತೆಗೇ ಇಷ್ಟೆಲ್ಲ ಆದಮೇಲೆ ಹಾಗಿದ್ದರೆ ಬೇಂದ್ರೆ ಏನು? ಯಾವತ್ತೂ ಎಲ್ಲರೂ ಹೇಳ್ತಾರೆ ಶಬ್ದಗಾರುಡಿಗ, ಕನ್ನಡ ಸಾಹಿತ್ಯ ಲೋಕದ ಬೆರಗು, ಆಶ್ಚರ್ಯ, ಅಸ್ಮಿತೆ ಎಲ್ಲನೂ ಹೇಳ್ತಾರೆ. ಹಾಗಿದ್ರೆ ಒಟ್ಟಾರೆ ಬೇಂದ್ರೆ ಏನು ಅನ್ನುವಂಥ ಪ್ರಶ್ನೆ ನಮ್ಮನ್ನು ನಿರಂತರವಾಗಿ ಕಾಡುವಂಥ ಪ್ರಶ್ನೆ ಅದು. ಅದಕ್ಕೆ GSS ಬರೀತಾರೆ, ಮಿರುಗುವ ಇಬ್ಬನಿಯಿಂದ ಉರಿಯುವ ಚಿಕ್ಕೆಯ ತನಕ ಇರುವ ಬೆರಗಿನ ತಂತಿ ಎಲ್ಲವನ್ನೂ ಮಿಡಿದವನು ಅಂತ. ಈ 2 ಸಾಲುಗಳು ಬೇಂದ್ರೆಯವರನ್ನು ವ್ಯಾಖ್ಯಾನ ಮಾಡೋದಕ್ಕೆ ಸಾಕು ಅಂತ ನನಗನ್ನಿಸ್ತದೆ. ನೀವು ಬೇಂದ್ರೆಯವರ ಯಾವುದೇ ಪ್ರಕಾರಗಳಲ್ಲಿ ಓದ್ರಿ, ಅದು ಕಾವ್ಯ ಆಗಿರ್ಬೋದು, ನಾಟಕ ಆಗಿರ್ಬೋದು, ವಿಮರ್ಶೆ ಆಗಿರ್ಬೋದು, ಬೇರೆ ಬೇರೆ. ಆದರೆ ಒಂದು ಬೇಂದ್ರೆಯವ್ರ ಮಜಾ ಅಂತಂದರೆ ನಾವು ಇವತ್ತಿಗೂ ಕೂಡ ಅವ್ರನ್ನ ಕವಿ ಅಂತಲೇ ಗುರುತಿಸ್ತೀವಿ. ಆದರೆ ಉಳಿದ ಎಲ್ಲ ಪ್ರಕಾರಗಳಲ್ಲೂ ಕೂಡ ಅವರು ಕೃಷಿಯನ್ನು ಮಾಡಿದ್ದಾರೆ, ಅಷ್ಟೇ ಸಮರ್ಥವಾದಂಥ ಕೃಷಿಯನ್ನು ಮಾಡಿದ್ದಾರೆ. ಆದರೆ ಅವರ ಪ್ರೀತಿ ಮತ್ತು ಪ್ಯಾಷನ್ ಅದು ಕಾವ್ಯನೇ ಆಗಿತ್ತು ಅಂತ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಸೊ ಇಂಥ ಒಬ್ಬ ಅದ್ಭುತ ಕವಿಯ ಹಾಡುಗಳಿಗೆ ಧ್ವನಿಯಾಗ್ತಿದ್ದಾರೆ ಇವತ್ತು ಡಾಕ್ಟರ್ ಶಕ್ತಿ ಪಾಟೀಲ್ರು. ಶಕ್ತಿ ಪಾಟೀಲ್ರ ಕಂಠದಿಂದ ಭಾವಗೀತೆಗಳನ್ನು ಕೇಳೋದೇ ಒಂದು ಖುಷಿಯಾದಂಥ, ಅದರಲ್ಲೂ ವಿಶೇಷವಾಗಿ ಇವತ್ತು ಬೇಂದ್ರೆಯವರ ಕವನಗಳನ್ನು ಕೇಳುವಂತಹ, ಗೀತೆಗಳನ್ನು ಕೇಳುವಂತಹ ಅವಕಾಶವನ್ನು ಸಂತೋಷ್ ಒದಗಿಸಿಕೊಟ್ಟಾರ. ಎಲ್ಲಿ ಮಾತುಗಳು ಸೋಲ್ತಾವೋ ಅಲ್ಲಿ ಸಂಗೀತ ಮಾತಾಡ್ತದಂತೆ. ಸೊ ಬಹುಶಃ ಈಗ ನನ್ನ ಪಾಳೆ ಬರೋದ್ರೊಳಗನ ಮಾತುಗಳು ಸೋರ್ಲಿಕ್ಕತ್ತಾವು, ಸಂಗೀತ ಮಾತಾಡ್ಲಿಕ್ಕೆ ಸಿದ್ಧ ಆಗ್ಯದ. ಹೆಚ್ಚು ಮಾತನಾಡಲಾರ್ದನ ಮತ್ತೊಮ್ಮೆ ಸಂತೋಷಿಗೆ ರಿಕ್ವೆಸ್ಟ್ ಮಾಡ್ಕೋತೇನೆ. ಆಮೇಲೆ ನನಗೆ ಇನ್ನೊಂದು ಏನು ಸಮಸ್ಯೆ ಅಂದರೆ, ಇಷ್ಟೋ ತನಕ ಒಂದು ಕಡೆ ಕುತ್ಕೊಳ್ಳೋಕೆ ಆಗೋದಿಲ್ಲ. ನಾವು ನಿರೂಪಣೆ ಮಾಡ್ತಿರ್ಬೇಕಾದ್ರೆ ಒಬ್ಬರನ್ನ ಮಾತಾಡ್ಲಿಕ್ಕೆ ಹಚ್ಚಿ ನಾವು ಹೊರಗೆ ಹೋಗ್ತಿರ್ತೀವಿ. ಅವ್ರು ಮಾತು ಮುಗಿಸಿದ ಮೇಲೆ ಮತ್ತೆ ನಾವು ಬರ್ತೀವಿ, ಮತ್ತೊಬ್ಬರನ್ನ ಮಾತಾಡಿಸ್ಲಿಕ್ಕೆ ಹಚ್ತೀವಿ, ಹೋಗ್ತಿರ್ತೀವಿ. ದಯವಿಟ್ಟು ಅದಕ್ಕೆ ನಾನು ಸಂತೋಷಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಮತ್ತೆ ಇಂಥ ಶಿಕ್ಷೆ ಕೊಡಬೇಡ. ಆದರೆ ಇಂಥ ಕೆಲಸಗಳು ನಿರಂತರವಾಗಿ ಆಗ್ತಿರಬೇಕು. ನಮ್ಮ ಸಾಂಸ್ಕೃತಿಕ ಬದುಕು ಜೀವಂತವಾಗಿರಬೇಕು. ಈ ನಾಡಿಗೆ ಒಂದು ದೊಡ್ಡ ಅಸ್ಮಿತೆಯನ್ನು ತಂದುಕೊಟ್ಟಂಥ ಬೇಂದ್ರೆಯವರಂಥ ಕವಿಗಳನ್ನು ನಾವು ಆವಾಗವಾಗ ನೆನಪು ಮಾಡ್ಕೋಬೇಕು. ಅವರ ಕಾವ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಅಕ್ಕ ಹೇಳ್ತಿದ್ಲು, ದೇಸಿ ಕವಿ ಅಥವಾ ಜಾನಪದ ಕವಿ ಅಂತ ಒಂದಿಷ್ಟು ಜನ ಒಪ್ಕೊಳ್ಳಿಲ್ಲ, ಒಂದಿಷ್ಟು ಜನ ಒಪ್ಕೊಂಡ್ರು ಅಂತೇಳಿ. ಜಾನಪದ ಕವಿ ಅಲ್ಲ, ಜಾನಪದ ಶೈಲಿಯ ಕವಿ. ನಮ್ಮ ಆಡು ಭಾಷೆಯನ್ನು ಅತ್ಯಂತ ಸಮರ್ಥವಾಗಿ ಬಳಸ್ಕೊಂಡಂಥ ಯಾರಾದರೂ ಕವಿಗಳಿದ್ದರೆ ಅದು ಡಾಕ್ಟರ್ ದ.ರಾ. ಬೇಂದ್ರೆಯವರು ಅಂತ ಹೇಳಿ. ಅಂಥ ಕವಿಗಳ ನಮ್ಮ ಕಾವ್ಯವನ್ನು, ಅವ್ರ ಕಾವ್ಯವನ್ನು ಓದಿದಾಗ ನೇರವಾಗಿ ನಮಗೊಂದೇನೋ ಅರ್ಥ ಆಗಿರ್ತದೆ. ಬಟ್ ಯಾವತ್ತೂ ಕೂಡ ಬೇಂದ್ರೆ ಅವರು ಅಷ್ಟು ಸರಳವಾಗಿ ಅರ್ಥವಾಗುವಂಥ ಕವಿ ಅಲ್ಲ. ಅದರ ಅಂತರ್ಗತವಾದಂತಹ ಇನ್ನೊಂದು ಮುಖ ಒಂದು ಕವನದ ಸಾಲುಗಳಿಗೆ ಇರ್ತದೆ. ಅದರ ಅಧ್ಯಯನ ಅಭ್ಯಾಸ ಆಗಬೇಕು. ಆ ನಿಟ್ಟಿನಲ್ಲಿ ಇನ್ನಷ್ಟು ಕೆಲಸಗಳಾಗಲಿ ಅನ್ನುವಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಸಂತೋಷ ಮತ್ತು ಅವರ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಅಧ್ಯಕ್ಷೀಯ ನುಡಿಗಳಿಗೆ ವಿರಾಮ ಹಾಡುತ್ತೇನೆ. ನಮಸ್ಕಾರ.
जय देवा श्री गणपतिनाय जय देवा श्री गणपतिनाय भयकारक भयहारक ओंकारकाय भयकारक भयहारक ओंकारकाय
ಶರಣಾಗಿ ಬರುವೆ ಕರುಣೆಯನ್ನು ಕೋರಿ ಬರುವೆ ಪ್ರಕೃತಿ ತಂದ ಕಿಡಿಹೂಗಳನ್ನು ಶ್ರೀ ಚರಣ ಕೆರೆಯುತ್ತಿರುವೆ ಶ್ರೀ ಚರಣ ಕೆರೆಯುತ್ತಿರುವೆ ಶ್ರೀ ಗುರುವೆ ಅರುವೆ ಶರಣಾಗಿ ಬರುವೆ ಕರುಣೆಯನ್ನು ಕೋರಿ ಬರುವೆ ಪ್ರಕೃತಿ ತಂದ ಕಿಡಿಹೂಗಳನ್ನು ಶ್ರೀ ಚರಣ ಕೆರೆಯುತ್ತಿರುವೆ ಶ್ರೀ ಚರಣ ಕೆರೆಯುತ್ತಿರುವೆ ಶ್ರೀ ಗುರುವೆ ಅರುವೆ ಶರಣಾಗಿ ಬರುವೆ ಕರುಣೆಯನ್ನು ಕೋರಿ ಬರುವೆ ಪ್ರಕೃತಿ
ಇಟ್ಟೇನೀಗ ನಿನಗಂತ ಸುಂದರಿ ನಿನಗಂತ ಸುಂದರಿ ಇಂದರವು ಚಂದರವು ಚಂದ ಚಂದದವು ಇಂದರವು ಚಂದರವು ಚಂದ ಚಂದದವು ಇಂದರವು ಚಂದರವು ಚಂದ ಚಂದದವು ತಂದು ಇಟ್ಟೇನೀಗ ನಿನಗಂತ ಸುಂದರಿ ನಿನಗಂತ ಸುಂದರಿ ತಂದು ಇಟ್ಟೇನೀಗ ನಿನಗಂತ ಸುಂದರಿ ನಿನಗಂತ ಸುಂದರಿ ಇಂದರವು ಚಂದರವು ಚಂದ ಚಂದದವು ಇಂದರವು ಚಂದರವು ಚಂದ ಚಂದದವು ಕಣ್ಣು ಸೋತ್ಯು ಹಾಗೆ ನೋಡೆ ಮನ ಸೋತ್ಯು ಚಿಂತೆ ಮಾಡಿ ಕಣ್ಣು ಸೋತ್ಯು ಹಾಗೆ ನೋಡೆ ಮನ ಸೋತ್ಯು ಚಿಂತೆ ಮಾಡಿ ನಾಳೆ ಸೋತ್ಯು ಹಾಡಿ ಹಾಡಿ ನಾಳೆ ಸೋತ್ಯು ಹಾಡಿ ಹಾಡಿ ನಿನ್ನ ಹಾಡ ಸುಂದರಿ ನಿನ್ನ ಹಾಡ ಸುಂದರಿ ನಿನ್ನ ಹಾಡ ಸುಂದರಿ ನಿನ್ನ ಹಾಡ ಸುಂದರಿ ಇಂದರವು ಚಂದರವು ಚಂದ ಚಂದದವು ಇಂದರವು ಚಂದರವು ಚಂದ ಚಂದದವು ಚಿಗರಿ ಸಂಗಾಟ ಚಿಗರಿ ಸಂಗಾಟ ಎಡಕ್ಕ ಬಲಕ್ಕ ನೋಟ ಚಿಗರಿ ಸಂಗಾಟ ಎಡಕ್ಕ ಬಲಕ್ಕ
ಬಂತು ಸಂಜೆಯ ಹೊತ್ತು, ಬಂತು ಸಂಜೆಯ ಹೊತ್ತು, ಬೆಳದಿಂಗಳ ಜೀವದ ಕುತ್ತು. ಬಂತು ಸಂಜೆಯ ಹೊತ್ತು, ಬೆಳದಿಂಗಳ ಜೀವದ ಕುತ್ತು. ಮಾಡಗಾಡ ಸಾವಿನ ತತ್ತು, ಮಾಡಗಾಡ ಸಾವಿನ ತತ್ತು. ನನಗಿಂತ ಸುಂದರಿ, ನನಗಿಂತ ಸುಂದರಿ, ನನಗಿಂತ ಸುಂದರಿ, ನನಗಿಂತ ಸುಂದರಿ. ಎಂದರವೋ ಚಂದರವೋ ಚಂದ ಚಂದರವೋ ತಂದು ತಿಪ್ಪೇನೇಗ ನಿನಗಂತ ಸುಂದರಿ, ನಿನಗಂತ ಸುಂದರಿ, ನಿನಗಂತ ಸುಂದರಿ, ನಿನಗಂತ ಸುಂದರಿ. ಗಿಡಗಂಟಿ ಹಸಿರು ಫಲವೇನು ಬಳಿಯುತ್ತಿದೆ, ಬಯಲ ಪಸಿರು. ನೆನೆ ನೆನೆಸಿ ಅತ್ತಂತೆ ಆಗಾಗ ಮಳೆಯೋ, ನೆನೆ ನೆನೆಸಿ ಅತ್ತಂತೆ ಆಗಾಗ ಮಳೆಯೋ. ಅನೆಕರುಳು ನಡು ನಡುವೆ ಹೊಂದಿಸಿದ ಕಳೆಯೋ. ನೆಲ ಹಸಿರು ಹೊಲ ಹಸಿರು ಗಿಡಗಂಟಿ ಹಸಿರು, ಫಲವೇನು ಬಳಿಯುತ್ತಿದೆ ಫಲದ ಹಸಿರು. ನೆಲ ಹಸಿರು ಹೊಲ ಹಸಿರು ಗಿಡಗಂಟಿ ಹಸಿರು, ಫಲವೇನು ಬಳಿಯುತ್ತಿದೆ ಫಲದ ಹಸಿರು. ನೆನೆ ನೆನೆಸಿ ಅತ್ತಂತೆ ಆಗಾಗ ಮಳೆಯೋ, ನೆನೆ ನೆನೆಸಿ ಅತ್ತಂತೆ ಆಗಾಗ ಮಳೆಯೋ. ಅನಿತರುಳು ನಡು ನಡುವೆ ಹೊಂದಿಸಿದ ಕಳೆಯೋ, ಅನಿತರುಳು ನಡು ನಡುವೆ ಹೊಂದಿಸಿದ ಕಳೆಯೋ. ನೆಲ ಹಸಿರು ಹೊಲ ಹಸಿರು ಗಿಡಗಂಟಿ ಹಸಿರು, ಫಲವೇನು ಬಳಿಯುತ್ತಿದೆ ಫಲದ ಹಸಿರು. ಗಾಳಿಗೋಳಿಡುವಂತೆ ಹೋರಾಡುತ್ತೆವು, ಗಾಳಿಗೋಳಿಡುವಂತೆ ಹೋರಾಡುತ್ತೆವು. ಬಾಳುವೆಯು ಹೊಸದೊಂದು ಒಗಟವಾಗೆವುದು, ಗಾಳಿಗೋಳಿಡುವಂತೆ ಹೋರಾಡುತ್ತೆವು. ಬಾಳುವೆಯು ಹೊಸದೊಂದು ಒಗಟವಾಗೆವುದು. ನೆಲೆಯರಿಯದೆ ತೂಗು ಚೌಕಾಲಿಯಾಗಿ, ನೆಲೆಯರಿಯದೆ ತೂಗು ಚೌಕಾಲಿಯಾಗಿ, ತಲೆ ತಿರುಗಿಸುವುದೊಮ್ಮೆ ಕೆಳಗೆ ಮೇಲಾಗಿ. ನೆಲೆಯರಿಯದೆ ತೂಗು ಚೌಕಾಲಿಯಾಗಿ, ತಲೆ ತಿರುಗಿಸುವುದೊಮ್ಮೆ ಕೆಳಗೆ ಮೇಲಾಗಿ.
ಬಂದಣ್ಣ